शङ्करं शङ्कराचार्यं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। 596 ಅಲ್ವಾ? ಅಸಯತ್ರ ಅವಿದ್ಯಾ ವಿಷಯೇ ಅನ್ಯೋ ಅನ್ಯೇನ ಅನ್ಯತ್ ಪಶ್ಯತಿ ಇತಿ ಅನ್ಯೇನ ಅನ್ಯತ್ ಪಶ್ಯತಿ ಇತಿ ತದಲ್ಪಂ ಅವಿದ್ಯಾ ಕಾಲ ಭಾವಿ ಇತ್ಯರ್ಥಃ. ಇನ್ನೊಂದು ಅಥಾನ ಇನ್ನೊಂದು ಯತ್ರ ಅಂದ್ರೆ ಯಾವ ಜಾಗದಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರ ಅದು ಅವಿದ್ಯಾ ವಿಷಯ, ಅವಿದ್ಯೆಗೆ ಗೋಚರವಾದ. ಅವಿದ್ಯೆ ಅಂದೇನೋ ಆತ್ಮನ್ ತಿಳಿದೇ ಇರೋದೇ ಅವಿದ್ಯೆ, ತನ್ನನ್ನು ತಿಳ್ಕೋದೇ ಇರೋದೇ ಅವಿದ್ಯೆ. ಅಜ್ಞಾನ ಅವಿದ್ಯೆ, ಭ್ರಾಂತಿ, ವಿಪರೀತ ಪ್ರತ್ಯಯ, ಮಿಥ್ಯಾಜ್ಞಾನ, ಅಧ್ಯಾಸ ಎಲ್ಲ ಒಂದೇ ಅರ್ಥ. ಆ ಅವಿದ್ಯೆಗೆ ವಿಷಯವಾಗಿರೋ ಜಾಗದಲ್ಲಿ ಒಬ್ಬನು ಇನ್ನೊಂದರಿಂದ ನೋಡ್ತಾನೆ. ಅನ್ಯ ದೇವದತ್ತ ಅನ್ಯೇನ ಚಕ್ಷುಷಾದಿ ಕಾರಣೇನ ಅನ್ಯತ ರೂಪಾದಿ ದ್ರವ್ಯಂ ಘಟಾದಿ ವಸ್ತು ಪಶ್ಯತಿ ಇತಿ ಕಾಂತಾನೇ ವ್ಯವಹಾರ ಇದೆಯಲ್ಲ. ನಾನು ಕಣ್ಣಿನಿಂದ ಕುರ್ಚಿಯನ್ನ ಮರವನ್ನು ನೋಡ್ತೀನಿ ಅಂತ. ನಾನು ಅನ್ನೋದಲ್ಲೇ ಅವಿದ್ಯೆ ಇದೆ. ನಾನು ಅನ್ನೋದೇ ಅವಿದ್ಯೆ. ನಾನು ಬರುವಾಗಲೂ ಅವಿದ್ಯೆ ಇದ್ದಾಗ ನಾನು ಬರೋದು, ಅವಿದ್ಯೆ ಇದ್ದರೆ ನಾನು ಬರೋದೇ ಇಲ್ಲ. ಅದೇ ನಾನು ತೋರಿಕೆ ಆದರೆ ಅವಿದ್ಯೆ ಕಳ್ಕೊಂಡ್ರೆ ನಾನು ಬರೀ ಭ್ರಾಂತಿ ಇದಾಗತ್ತೆ. ನಾನು ನಿಜವಾಗಿದೆ, ನಾನು ಸತ್ಯ ಅಂದ್ಕೊಂಡ್ರೆ ನಾನು ನೋಡೋದು ಅವಿದ್ಯಾ ರೂಪ. ನಾನು ಹೇಳುವಾಗ ಅವಿದ್ಯೆ ಅಕ್ಷೇಪ ಹಾಕೊಂಡು ಎದ್ಬಿಟ್ಟಿರುತ್ತೆ. ಅವಿದ್ಯೆ ಅಕ್ಷೇಪ ಹಾಕೊಂಡು ಎದ್ದ ಮೇಲೆ ಅದನ್ನು ಉಪಯೋಗಿಸೋ ಕಾರಣಗಳು, ಅದಕ್ಕೆ ವಿಷಯವಾದ ಪ್ರಪಂಚ ಎಲ್ಲ ಅವಿದ್ಯಾ ಕ್ಷೇತ್ರವೇ. ಅದೆಲ್ಲ ಅಲ್ಪ ಅಂದರು. ಅಲ್ಪ ಅಂದ್ರೆ ಏನು? ಎರಡರ್ಥ. ಅಲ್ಪ ಅಂದ್ರೆ ಲಿಮಿಟೇಷನ್, ಒಂದು ಪರಿಮಿತಿ, ಪರಿಚ್ಛಿನ್ನ ಅಂತ. ರಾಶಿಕರು ಹಾಗೆ ಮಾಡಲಿಲ್ಲ. ಅವಿದ್ಯೆ ಇರೋ ಮಾತ್ರ ಇರುವಂಥದ್ದು ಒಂದು ಅವಿದ್ಯಾ ಕಾಲಭಾವಿ. ಅವಿದ್ಯೆಯಿಂದ ಕಾಲ ಅವಿದ್ಯೆ ತೋರ್ತಾ ಇರೋದು, ಅವಿದ್ಯೆಗೆ ಕಾಲ ಇಲ್ಲ. ಅದು ಅವಿದ್ಯಾ ಕಾಲಭಾವಿ ಅಂದ್ರೆ ಯಾವಾಗ ಅವಿದ್ಯೆಯನ್ನು ಗಮನಿಸ್ತೀರೋ ಆವಾಗ ಅಂತ ಅರ್ಥ. ಮಾತ್ರ ಈ ಪದಾರ್ಥಗಳು ಕಾಲದಲ್ಲಿ ಹಾಗೆ ಅವಿದ್ಯೆ ಕಾಲದಲ್ಲಿ ಮಾಡ್ಕೋಬೇಡಿ. ಕಾಲದೇಶಗಳ ಕಲ್ಪನೆಯೇ ಅವಿದ್ಯೆಯಿಂದ ಬರೋದು, ಅವಸ್ಥೆಯೇ ಅವಿದ್ಯೆಯಿಂದ ತೋರೋದು. ನಾನು ಒಂದೇ ಅವಿದ್ಯೆಯಿಂದ ಬರೋದು. ಆದ್ರಿಂದ ಅವಿದ್ಯಾ ಕಾಲಭಾವಿ ಅಂದ್ರೆ ಯಾವತ್ ಪರ್ಯಂತಂ ಅವಿದ್ಯಾ ವರ್ತತೆ ತಾವತ್ ಪರ್ಯಂತ ಅಸ್ತೀವ ಭಾತಿ ಇತ್ಯರ್ಥ. ಇದೆಯೋ ಅನ್ನೋ ಹಾಗೆ ತೋರುತ್ತೆ. ಅವಿದ್ಯೆ ಇರುವವರಿಗೆ ಈ ಎಲ್ಲ ಒಬ್ಬನು ಇನ್ನೊಂದರಿಂದ ಇನ್ನೊಂದನ್ನು ಕಾಣುತ್ತಾನೆ, ನೋಡುತ್ತಾನೆ, ಕೇಳುತ್ತಾನೆ, ಯೋಚನೆ ಮಾಡ್ತಾನೆ, ತಿಳ್ಕೊಳ್ತಾನೆ. ಎಲ್ಲ ವ್ಯವಹಾರವು ಅವಿದ್ಯಾ ವಿಷಯದಲ್ಲಿಯೇ, ಅವಿದ್ಯಾ ಕ್ಷೇತ್ರದಲ್ಲಿಯೇ, ಅವಿದ್ಯೆಯಿಂದ ಹುಟ್ಟಾಗಿಯೇ ಆಗೋದು, ಅವಿದ್ಯಾ ಕಾಲದಲ್ಲಿಯೇ ಆಗೋದು. ಇದು ತೀರ್ಮಾನ. ಇದಕ್ಕೆ ಅಮೆಂಡ್ಮೆಂಟ್ ಇಲ್ಲ, ಇದು ಪರಿವರ್ತನೆ, ತಿದ್ದುಪಡಿ ಇದೆಲ್ಲ ಇಲ್ಲ ಇದಕ್ಕೆ. ಇದು ಅವಿದ್ಯೆ ಹೋದ ಸಮಯದಲ್ಲಿಯೇ ಯಾವುದು ಇರೋದಿಲ್ಲ. ಯಥಾ ಇದಕ್ಕೆ ದೃಷ್ಟಾಂತ. ಯಥಾ ಸ್ವಪ್ನದೃಶಂ ವಸ್ತು ದೃಶ್ಯಂ ವಸ್ತು ಪ್ರಾಕ್ ಪ್ರಬೋಧಾತ್ ತತ್ಕಾಲ ಭಾವಿ ಇತಿ ತದ್ವತ್. ಪ್ರಾಕ್ ಪ್ರಬೋಧಾತ್ ತತ್ಕಾಲ ಭಾವಿ ಇತಿ ತದ್ವತ್. ಸ್ವಪ್ನದೃಶ್ಯಂ, ಸ್ವಪ್ನೇ ದೃಶ್ಯಂ, ಸ್ವಪ್ನದೃಶ್ಯಂ. ಸ್ವಪ್ನವಾಗಿ ಕಾಣುತ್ತಿರುವ, ಸ್ವಪ್ನದಲ್ಲಿ ಕಾಣುತ್ತಿರುವ, ಸ್ವಪ್ನವಾಗಿ ಆತ್ಮನೇ ದೃಶ್ಯವಾಗಿದ್ದಾನೆ. ಅಂದ್ರೆ ಆತ್ಮನಿಗೆ ಸ್ವಪ್ನದಲ್ಲಿ ಏನೇನೋ ದೃಶ್ಯ ಆಗುತ್ತಲ್ಲ, ಅಂದ್ರೆ ಎಚ್ಚರದ ದೃಶ್ಯ ಆಗಿ ಸ್ವಪ್ನದಲ್ಲೂ ಜನರನ್ನು ನೋಡ್ತಾನೆ, ಆನೆ ನೋಡ್ತಾನೆ, ಪ್ರಾಣಿಗಳನ್ನು ನೋಡ್ತಾನೆ, ವಾಹನ ನೋಡ್ತಾನೆ, ಮನೆ ನೋಡ್ತಾನೆ, ಗಿಡ ಮರ ಬಳ್ಳಿ ನೋಡ್ತಾನೆ, ಪಂಚಭೂತ ನೋಡ್ತಾನೆ. ಸ್ವಪ್ನದಲ್ಲಿ ಕಂಡಂತಹ ವಸ್ತು ಇದೆಯಲ್ಲ ಅದು ಎಚ್ಚರ ಆಗೋಕ್ ಮುಂಚೆ, ಪ್ರಬೋಧ ಇಲ್ಲಿ ಆತ್ಮಜ್ಞಾನ ಅಲ್ಲ, ಎಚ್ಚರ ಅಂತ ಅರ್ಥ. ಎಚ್ಚರ ಆಗೋಕ್ ಮುಂಚೆ ಸ್ವಪ್ನ ಕಾಲ ಆ ಕಾಲ ಸ್ವಚ್ಛವಾಗಿ ಇರುತ್ತದೋ. ಇವಾಗ ಇದು ಸ್ವಪ್ನವೋ ಎಚ್ಚರವೋ ಅದಕ್ಕೆ ಹೆಂಗೆ ವಿಚಾರ ಕೊಡೋದು? ಯಾಕೆ ಎಚ್ಚರ, ಹೇಗೆ ಎಚ್ಚರ, ಇದನ್ನು ಪ್ರೂವ್ ಮಾಡೋದು. ಸ್ವಪ್ನದಲ್ಲಿ ಈ ರೀತಿ ಯಾರಾದ್ರು ಬಂದು ಪ್ರಶ್ನೆ ಮಾಡಿದ್ರು ಇಟ್ಕೋ, ಇದು ಸ್ವಪ್ನವೋ ಎಚ್ಚರವೋ ಕೇಳಿದ್ರೆ ನಾವು ಏನು ವಾದ ಮಾಡ್ತಿದ್ವಿ. ಅಂದಮೇಲೆ ಇವಾಗ ಹಾಗೆ ಇದನ್ನು ಎಚ್ಚರ ವಾದ ಮಾಡ್ತಿದೀವೋ, ಎಚ್ಚರ ಏನು ಎವಿಡೆನ್ಸ್ ಇಲ್ವೋ, ಎಲ್ಲ ಅವಸ್ಥೆಯು ತತ್ಕಾಲದ ಎಚ್ಚರವಾಗಿ ತೋರುತ್ತೋ, ಹೋದ ಮೇಲೆ ಸ್ವಪ್ನವಾಗತ್ತೆ. ಒಂದು ವ್ಯತ್ಯಾಸ ಏನಂದ್ರೆ ಕನಸು ಅಂತ ಇದು ಗೊತ್ತಾಗುವಾಗೆ ಅದು ಬಯದಾಗೆ, ಎಚ್ಚರ ಕನಸು ಅಂತ ಗೊತ್ತಾಗೋದಿಲ್ವಲ್ಲ ಅಂತಂತಾನೆ. ಅದು ಆ ಎಚ್ಚರ ಕನಸು ಗೊತ್ತಾಗತ್ತೆ, ಈ ಎಚ್ಚರ ಕನಸು ಗೊತ್ತಾಗೋದಿಲ್ವಲ್ಲ ಅಂತಂತಾನೆ.
ಇದು ಎಚ್ಚರ ಕನಸು ಗೊತ್ತಾಗಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ. ಎಚ್ಚ ಪರಮಾತ್ಮ ಯಾಕೆ ಗೊತ್ತಾಗುತ್ತೆ? ಎಚ್ಚ ಪರಮಾತ್ಮ ಸತ್ಯ ಅನ್ಕೊಂಡು ಅವ್ನು ಗೊತ್ತಾಗೋದೇ ಇಲ್ಲ. ಒಂದು. ಎರಡನೇದಾಗಿ ಕನಸು ಅಂತ ಯಾವಾಗ ಗೊತ್ತಾಗ್ಬೇಕು? ಇದನ್ನ ಎಚ್ಚರ ಅನ್ಕೊಂಡ್ಮೇಲೆ ಏನ್ ಕನಸು ಗೊತ್ತಾಗ್ಬಿಡುತ್ತೆ? ಜ್ಞಾನವಾದ್ಮೇಲೆ ಆಗತ್ತೆ. ಅಥವಾ ಸ್ವಪ್ನ ಕಾಲದಲ್ಲಿ ಅದೇ ಎಚ್ಚರವಾಗಿರ್ತದೆ. ಆದ್ದರಿಂದ ಅದಕ್ಕೆ ಹೊಂದ್ಕೊಂಡ ಕನಸು ಇದ್ದೇ ಇರುತ್ತೆ. ಅದೇ ಹೇಳ್ತಾ ಇದ್ದೀನಿ, ಕನಸಲ್ಲಿದ್ದಾಗ ಇದನ್ನು ಜ್ಞಾಪಿಸ್ಕೊಳ್ಳಲ್ಲ ಅಂತ ಈ ಬುದ್ಧಿ ಹೇಳ್ತಾ ಇದೆಯಲ್ಲ, ಈ ಬುದ್ಧಿ ಮಾಡ್ತಾ ಇರೋ ಮೋಸ ಇದು. ಅಲ್ಲಿ ಕನಸಿನಲ್ಲೂ ಕೂಡ ಇದೇ ಪ್ರಶ್ನೆ ಮಾಡಿದಾಗ ಅದು ಎಚ್ಚರಾಗಿರ್ತದೆ. ಆದ್ದರಿಂದ ಈ ಕನಸನ್ನ, ಈ ಎಚ್ಚರವನ್ನ ಕನಸನ್ನು ಜ್ಞಾಪಿಸ್ಕೊಳ್ಳಲ್ಲ ಅಲ್ಲೂ ಹೇಳ್ತಾರೆ. ಇದನ್ನು ಕನಸಲ್ಲಿ ಹೇಳ್ತಿದ್ಯಾ, ಎಚ್ಚರ ಹೇಳ್ತಾ ಇದೆಯಪ್ಪ? ಎಚ್ಚರ ಅನ್ಕೊಂಡ್ಬಿಟ್ಟಿದ್ಯಾ. ಇದು ಯಾಕೆ ಎಚ್ಚರ? ಅದು ತೀರ್ಮಾನ ಮಾಡೋ. ಎಚ್ಚರ ಅಂತ ತೀರ್ಮಾನ ಆದ್ಮೇಲೆ ಎಚ್ಚರ ಹೇಳ್ತಾ ಇದೀವಿ. ಎಚ್ಚರ ತೀರ್ಮಾನ ಮಾಡೋಕ್ಕೆ ನಿಮ್ಗೇನು ಆಧಾರ ಇಲ್ಲ. ಈ ಕನಸಿನಲ್ಲೂ ಇದೇ ಪ್ರಶ್ನೆ ಮಾಡಿದ್ರೆ ಇಟ್ಕೋ. ಹಾಗೆ ಇಲ್ವ? ಇವಾಗ ಕನಸಿನಲ್ಲಿ ಇದ್ದೀನಿ ಇನ್ಕೋ. ಕನಸಿನಲ್ಲಿ ಇದ್ದಾಗ ಕನಸು ತಂದಲ್ಲ ಎಚ್ಚರ ಅಂತೀವಿ. ಎಚ್ಚರ ಇದ್ದಾಗ ನಮ್ಮ ಅಲ್ಲಂತೀವಿ. ಕನಸಿನಲ್ಲಿ ಎಚ್ಚರ ಗ್ಯಾಪ್ ಆಗೋದಿಲ್ಲ, ಎಚ್ಚರ ಕನಸ ಗ್ಯಾಪ್ ಆಗೋದಿಲ್ಲ ಅಲ್ಲೂ ಹೇಳ್ತೀವಿ. ಹೀಗೆ ಅನ್ನನ ತಮ್ಮ ಇಟ್ಕೊಂಡ್ ಬರುತ್ತೋ, ತಮ್ಮ ಅನ್ನ ಇಟ್ಕೊಂಡ್ ಬರುತ್ತೋ, ತಂದು ಹಾಗೆ ಎಚ್ಚರ ಅಂದ್ರೆ ಕನಸು ನಿದ್ದೆ ಇಟ್ಕೊಂಡೇ ಬರೋದು. ಬರೀ ಒಂದು ಅವಸ್ಥೆ ಎಚ್ಚರ ಆಗಲ್ಲ. ಹಾಗೆ ಪ್ರತಿಯೊಂದು ಅವಸ್ಥೆಯು ತತ್ಕಾಲಕ್ಕೆ ಎಚ್ಚರವಾದ್ದರಿಂದ ಕನಸಿನ ಕಾಲದಲ್ಲಿ ಕನಸು ಅಂತ ಅನ್ಸೇ ಇರಲ್ಲ. ಇಲ್ಲಿಂದ ನಾವು ಅದನ್ನು ಕನಸು ಅಂತ ಅದಕ್ಕೆ ನಾಮಕರಣ ಮಾಡಿ ಸುಳ್ಳು ಅಂತ ಇದೀವಿ. ಆದರೆ ಇದೊಂದು ರೀತಿ ಭಗವಂತ ನಮಗೆ ವರ ಕೊಡ್ತಾ ಇದ್ದಾನೆ. ಬಿಟ್ಟು ಹೋಗೋದೆಲ್ಲ ಕನಸು ಅಂದ್ಕೋ. ಈ ಪ್ರಮಾತ್ರ ಹೇಳೋದನ್ನು ಕನಸು ಅಂದ್ಕೋಬೇಡ. ಏನ್ ಅಂದ್ಕೊಂಡಿದ್ಯಾ? ಈ ಎಚ್ಚರ ಪ್ರಮಾತ್ರ ಇದ್ದ ನಾನು, ಇವನು ಯಾವ್ದನ್ನು ಕನಸು ಅಂತಾನೋ ಅದನ್ನು ಕನಸು ಅಂತಾನೆ. ಅದು ಆ ಸ್ಕೇಲ್ ತಪ್ಪು. ಅಲ್ಲೇ ಸ್ಕೇಲ್ ತಪ್ಕೊಂಡಿರೋದು. ಬಿಟ್ಟು ಹೋಗೋದೆಲ್ಲ ಕನಸು ಅಂದ್ಕೊಂಡ್ಬಿಟ್ರೆ ಕನಸಿದ್ದಾಗ ಎಚ್ಚರ ಇರುತ್ತೋ? ಹೋಯ್ತು, ಕನಸ ಇದು. ಅದು ಎಚ್ಚರ ಕಾಲಕ್ಕೆ ಹೋಲಿಸ್ಕೊಂಡು ಅಲ್ಪ ಕಾಲ. ಅಲ್ಲಿ ಅವಸ್ಥೆ ಒಳಗ್ ಕಾಲವೋ ಕಾಲದೊಳಗೆ ಅವಸ್ಥೆಯೋ? ಮತ್ತೆ ಅಲ್ಪ ಕಾಲ ಹೆಂಗ್ ಬರುತ್ತೆ? ಕನಸಿನಲ್ಲೂ ಹುಡುಗನಾಗಿ, ದೊಡ್ಡವನಾಗಿ, ಮದುವೆಯಾಗಿ, ಮಕ್ಕಳಾಗಿ ಆಗೋತ್ತಲ್ಲ. ಯಾಕಾಗಲ್ಲ? ಇದಕ್ಕೆ ಯಾಕೆ ಹೋಲಿಸ್ಕೋಬೇಕು? ಇದನ್ನ ಸತ್ಯ ಅನ್ಕೊಂಡು ಇದನ್ನ ನಿಜ ಅನ್ಕೊಂಡು ಇದಕ್ಕೆ ಹೋಲಿಸ್ಕೋತಾ ಇದೆಯಾ? ಇಲ್ಲೇ ನೀವು ತಪ್ಕೊಂಡಿರೋ ಜಾಗನೇ ಇದು. ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೇನೆ ಈ ಎಲ್ಲ ಮೋಸ ಮಾಡ್ತಾರೆ. ಬುದ್ಧಿ ಮಾಡ್ತಾ ಎಚ್ಚರದ ಬುದ್ಧಿ ಮಾಡ್ತಾ ಇರೋ ಮೋಸ ಇದು. ಇದನ್ನು ಕೊಸಲ್ಕೊಂಡು ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡ್ಬೇಕು. ಇದನ್ನ ಕನಸಿನಲ್ಲಿಯೇ ಈ ಪ್ರಶ್ನೆ ಮಾಡಿದಾಗ ಅಲ್ಲೂ ಅದು ಎಚ್ಚರವಾಗಿರುತ್ತದೆಯಲ್ಲ, ಅದಕ್ಕೆ ಹೊಂದ್ಕೊಂಡು ಕನಸಿರುತ್ತಲ್ಲ, ಆ ಕನಸು ಅಲ್ಪ ಕಾಲ ಅಂತ ಆ ಬುದ್ಧಿ ಹಿಂದೆ ಇರುತ್ತೆ. ಕನಸು ಅಲ್ಪ ಕಾಲ ಅಂತ ಕನಸಿನೊಳಗಿರುವ ಅಂದ್ರೆ ಕನಸಿನ ಕಾಲಕ್ಕೆ ಅದು ಎಚ್ಚರವಾಗಿರುತ್ತದೆ. ಆದ್ದರಿಂದ ಆ ಎಚ್ಚರದ ಬುದ್ಧಿ ಇವಾಗ ಹೇಗೆ ಕನಸು ಅಲ್ಪ ಕಾಲ ಅಂತ ಹೇಳುತ್ತೋ, ಆ ಕಾಲದಲ್ಲಿ ಕನಸು ಒಂದು ಅಲ್ಪ ಕಾಲ ಅಂತ ಆ ಬುದ್ಧಿ ಹೇಳುತ್ತೆ. ಇದನ್ನು ಬುದ್ಧಿಗೊಂದು ಚಟ. ಏನೋ ಎಚ್ಚರ ಸತ್ಯ ಪರ್ಮನೆಂಟು, ಕನಸು ನಿದ್ದೆ ಟೆಂಪ್ರವರಿ ಹೋಗಿ ಬರ್ತೀವಿ ಅಂತ ಅನ್ಕೊಳ್ತೀವಿ. ಇಲ್ಲೇನ ಸಿಕ್ಕಾಕೊಂಡಿರೋದು. ಇದನ್ನೇ ಗೌಡಪಾದ ಹೇಳೋದು. ಇದು ಎಚ್ಚರದ ಮೇಲೆ ಇರತಕ್ಕಂಥ ಅಭಿಮಾನ, ಪಕ್ಷಪಾತ ಒಂಟಿ ಹೇಳ್ತಿದ್ದಿಂದ ಹೀಗಾಗ್ತಾ ಇದೆ. ಕೊಸಕೊಂಡು ನೋಡಿ, ಸಾಕ್ಷಿ ದೃಷ್ಟಿ ನೋಡಿ. ಸಾಕ್ಷಿಗೆ 3 ಬಂದು ಹೋಗಿ ಮಾಡ್ತಾ ಇದೆ. ಹೌದಾ? ಸಾಕ್ಷಿಗೆ 3 ಸಂಬಂಧಪಟ್ಟಿಲ್ಲ. ಹೌದಾ? ಇದು ಅಭಿಮಾನದಿಂದ ಆಡಿದ ಮಾತನ್ನು ಯಾವತ್ತೂ ನಿಂತ್ಕೋಬಾರ್ದಪ್ಪ. ಎಚ್ಚರದ ಅಭಿಮಾನದಿಂದ ಈ ಸತ್ಯ ಅನ್ಕೊಂಡು ಇದು ಈ ಬುದ್ಧಿ ಮಾಡ್ತಾ ಇರೋ ಮೋಸ ಅಂತ. ಆದ್ದರಿಂದ ಈಗ ಬೆಲೆ ಕೊಡ್ಲೇಬಾರ್ದು. ಅನುಭವ ಹೆಚ್ಚು ಯಾವತ್ತೂ ಸ್ಮರಣೆಗಿಂತ. ಸ್ಮರಣೆ ಸುಳ್ಳು ಅಂತ ಸ್ಮರಣೆ ಮಾಡ್ಕೋತಾನೆ ಕನಸನ್ನ. ಸುಳ್ಳು ಅಂತ ಅನುಭವ ಆಗಿತ್ತೋ ಅಲ್ಲೇ ತಪ್ಪುಂಟು. ಕನಸು ಅಂತ ನಾಮಕರಣ ಮಾಡಿದ್ರೆ 1 ತಪ್ಪು, ಸುಳ್ಳು ಅಂತ ಹೇಳಿದ್ರೆ 2 ತಪ್ಪು. ಅನುಭವ ಆಗಿದ್ದು ಎಚ್ಚರ ಅಂತ, ಅಲ್ಲಿ ಅನುಭವ ಸತ್ಯ ಅಂತ. ಅಲ್ಲೇ ಸುಳ್ಳು ಗೊತ್ತಾಗಿದ್ರೆ ಅಲ್ಲಿ ಹಾವು ಬಂದು ಆನೆ ಬಂದು ಓಡೋಗ್ಬಾರ್ದಾಯ್ತು. ಕನಸಿನ ಹಾವು ಕನಸಿನ ತಿಳ್ಕೊಬೇಕಾಯ್ತು. ಅನ್ಕೊಳ್ಳಲ್ಲ. ಅಂದ್ರೆ ಏನಾಯ್ತು? ಪ್ರತಿಯೊಂದು ಅವಸ್ಥೆಯು ತತ್ತತ್ ಕಾಲಕ್ಕೆ ಎಚ್ಚರ ಅಂತ ತೋರ್ತಾ ಇದೆ. ಎಚ್ಚರದ ಪ್ರವಾಹಕ್ಕೆ ಎಚ್ಚರವೇ ಬಾಧಿತವಾಗ್ತಾ ಇರೋದು, ಕನಸಲ್ಲ. ಬಾಧಿತ ಆದ್ಮೇಲೆ ಕನಸು ನೀ ಹೆಸರು ಕೊಡ್ತಾ ಇದೆಯೇ ಹೊರತು ನಿಜವಾಗಿ ಅನುಭವಕ್ಕ ಎಚ್ಚರ ಅಂತ ಅನುಭವಿಸಿದ್ದನ್ನು ನೀನು ಬಾಧೆ ಮಾಡ್ತಾ ಇರೋದ್ರಿಂದ ಬಾಧೆ ಆಗ್ತಾ ಇರೋದು ಎಚ್ಚರವೇ. ಕನಸು ಸುಳ್ಳಾಗುತ್ತೆ, ಎಚ್ಚರ ಸುಳ್ಳಾಗಲ್ಲ ನಾವು ಅಂತೀವಿ. ಇದು ಇಲ್ಲೇ ತಪ್ಕೊಂಡಿರೋದು. ಬಹಳ ಕಷ್ಟ. ಇದನ್ನು ಬಿಡಿಸ್ಕೊಳ್ಳೋದಿದೆಯಲ್ಲ ಕಗ್ಗಂಟು. ಆ ಪರಮಾಶಂಕರ ಸ್ವಾಮಿ ತಿಳ್ಕೊಂಡಿದ್ದಾರೆ. ಇದು ತುಂಬಾ ಇವತ್ತಿನ ವೇದಾಂತಿಗಳ ಫಲ ಗೊತ್ತಾ? ಇವತ್ತಿನ ನಮ್ಮ ಸ್ವಾಮಿಗಳ ಒಂದು ಪರಂಪರೆಯಲ್ಲವ್ರು ಮಾತ್ರ ಇದು ಹೇಳ್ತಾರೆ ಹೊರತು ಯಾವ ಮಠ ಪರಂಪರೆಯು ಈ ರೀತಿ ವಿಚಾರ ಮಾಡಿಯೇ ಇಲ್ಲ. ಅವಸ್ಥಾತ್ರಯವನ್ನ ಯಾವ ಮಠ ಬರೋದಿಲ್ಲ. ಸ್ವರ್ಣವಲ್ಲಿ ಆಗಲಿ, ರಿಂಗೇರಿ ಆಗಲಿ, ಕಂಚಿ ಆಗಲಿ, ಇನ್ನೊಂದು ಯಾವುದೂ ಕೂಡ ಅವಸ್ಥಾತ್ರಯವನ್ನ ನಮ್ಮ ಸ್ವಾಮಿ ವಿಚಾರ ಮಾಡಿಯೇ ಇಲ್ಲ. ಅದು ಅವ್ರ ತಲೆ ಹೋಗುವುದಿಲ್ಲ, ಹೋಗಿಯೂ ಇಲ್ಲ. ಕಷ್ಟ ಅದು.
ನಮ್ಮ ಪರಮಾನಂದ ಭಾರತಿ ಹೇಳಿದ್ರು, ಅಯ್ಯೋ ನಂಗೆ ಇದು ಅರ್ಥವೇ ಆಗಲ್ಲಪ್ಪ, ನಿಮ್ಮ ಸ್ವಾಮಿ ಹೇಳ್ತಾರ ಅವಸ್ಥಾತ್ಮ ವಿಚಾರ ಅಂತಂದ್ರು. ಯಾಕಂದ್ರೆ ಅಷ್ಟು ಎಚ್ಚರದ ಅಭಿಮಾನ ಬಲ ಕೂತ್ಕೊಂಡಿದೆ, ಏನು ಮಾಡೋಕ್ಕಾಗಲ್ಲ. ಎಚ್ಚರದ ಅಭಿಮಾನ ಬಲವಾಗಿ ಕೂತಷ್ಟು ಅದು ಕಗ್ಗಂಟಾಗತ್ತೆ ಹೊರತು ಏನ್ ಮಾಡಿದ್ರೆ ಬಿಟ್ಕೊಳ್ಳಲ್ಲ. ಅದು ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡೋದು ಅನ್ನೋ ಒಂದು ಕಲೆ, ಅದೊಂದು ಸ್ಕಿಲ್ಲು. ಅದಕ್ಕೆ ಅನುಭವಕ್ಕೆ ಶರಣರಾಗಬೇಕು. ಅನುಭವ ಪ್ರಾಮುಖ್ಯತೆ ಕೊಡೋದೇ ಇಲ್ಲ ಅವರು. ತರ್ಕಕ್ಕೆ, ಯುಕ್ತಿಗೆ ಪ್ರಾಮುಖ್ಯತೆ ಕೊಟ್ಬಿಡ್ತಾರೆ. ಇಲ್ಲಿ ಇದು ಅನುಭವ ಅಂದ್ಬಿಡ್ತಾರೆ. ಏನಂತ, ಈಗ ಕನಸು ಸುಳ್ಳು ಅನುಭವ ಅಂತಾನೆ. ಅಲ್ಲಯ್ಯ, ಕನಸು ಅಂತ ನೀನು ಹೇಳ್ತಾ ಇರೋದು ತಪ್ಪು, ಮೊದಲೇದು ಗೊತ್ತಲ್ಲ. ಈ ಸ್ಮರಣೆ ಆಗ್ಬೇಕಾದ್ರೆ ಏನ್ ಹೇಳ್ಬೇಕಲ್ಲ, ಇವಾಗ ಬೆಳಗ್ಗೆ ಕಾಫಿ ಕೊಡದೆ ಸ್ಮರಣೆ, ಬೆಳಗ್ಗೆ ನೀನು ಕಾಲ ಹರ್ಕೊಂಡ್ ಬರ್ಬೇಕು. ಆ ಕಾಲ ದೇಶವೇ ಬೇರೆ, ಈ ಕಾಲ ದೇಶವೇ ಬೇರೆ, ಆ ಪ್ರಮಾಸವೇ ಬೇರೆ. ಸ್ಮರಣೆ ಹೆಂಗೆ ಸ್ಮರಣೆ, ಯಾರು ಸ್ಮರಣೆ ಆಗತ್ತೆ? ಇವನಲ್ಲಿದ್ದ ಸ್ಮರಣೆ ಮಾಡ್ಕೊಳಕ್ಕೆ, ಇವನಲ್ಲಿ ಇಲ್ಲದೆ ಇದ್ದಾಗ ಹೆಂಗೆ ಸ್ಮರಣೆ ಆಗತ್ತೆ ಇವನಿಗೆ? ಇವನೇ ಅಲ್ಲಿಗೆ ಹೋಗಿದ್ದೆ, ಇವಾಗ ನೀನೇ ಮೈಸೂರು ಹೋದ, ಮೈಸೂರು ಬಂದು ತಿಳ್ಕೊ ಹಾಗೆ. ಕನಸಿಗೆ ಹೋದಾಗ ನನಗೆ ಹೆಚ್ಚಿನ ಕನಸು ಬಂದಾಗ ಜ್ಞಾಪಕ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಳ್ತೀಯೋ? ಮತ್ತೆ ಹೆಚ್ಚಿನ ಬಂದ ಜ್ಞಾಪಕ ಮಾಡ ಅಂದ್ರೆ ಏನಾದ್ರು ಅವಸ್ಥೆ ಒಳಗೆ ಪ್ರಮಾತರು, ಅವಸ್ಥೆ ಒಳಗೆ ಕಾಲದೇಶ, ಅವಸ್ಥೆ ಒಳಗೆ ಎಲ್ಲಾ ದೃಶ್ಯಗಳು ಎಲ್ಲ ಇದು ಇರೋದು. ಈ ರೀತಿ ನೋಡೋದು. ಅವಸ್ಥೆ ದೊಡ್ಡ ಅವಸ್ಥೆ ವೈಶಾಲ್ಯ ಅಂತ. ಅವಸ್ಥೆಯನ್ನು ದೊಡ್ಡ ಮೂಟೆ ಒಳಗೆ ಅಧ್ಯಾತ್ಮ ಅಧಿಭೂತ ಇದು ಅಷ್ಟು ಅಡಕಾಗಿದೆ. ಅದನ್ನು ಬೆಳಗುವ ನೀನು ಅವಸ್ಥೆ ಅತೀತನು, ಅವಸ್ಥೆಗೆ ಸಾಕ್ಷಿ. ನಿನಗೆ ಅವಸ್ಥೆ ಬಂದರೂ ಬರುವಿಕೆ ಇಲ್ಲ, ಅವಸ್ಥೆ ಹೋಗು ನೀನು ಹೋಗಲ್ಲ. ನಿಂಗೆ ಏನು ವ್ಯತ್ಯಾಸವೂ ಆಗೋದಿಲ್ಲ. ಏಕರೂಪನಾಗಿ ಅವಿಕ್ರಿಯನಾಗಿ ನೀನು ಇರ್ತಕ್ಕವನು ಅನ್ನೋದು ಅನುಸಂಧಾನ ಮಾಡಬೇಕು. ಅದು ಜಾಸ್ತಿ ಅದಕ್ಕೆ ಇದು ಬೆಲೆ ಕೊಡಕ್ಕೆ ಹೋಗ್ಬಾರ್ದು ಆ ಚರ್ಚೆ ವಾದಕ್ಕೆ. ಹೌದು ಕನಸು ಸ್ಮರಣ ಜಾಸ್ತಿ ಯಾಕೆ ವಾದ ಮಾಡೋದು, ಬಿಟ್ಬಿಡೋದು. ಎತ್ರ ಅವಿದ್ಯಾ ವಿಷಯ, ಯಾವ ಅವಿದ್ಯಾ ಕ್ಷೇತ್ರದಲ್ಲಿ ಒಬ್ಬನು ಮತ್ತೊಂದರಿಂದ ಇನ್ನೊಂದನ್ನು ಕಾಣುತ್ತಾನೆ ಅಂತ ಇದೆಯೋ, ಕಾಣುತ್ತಾನೆ ಉಪಲಕ್ಷಣ, ಕಾಣುತ್ತಾನೆ, ಕೇಳುತ್ತಾನೆ, ಯೋಚನೆ ಮಾಡ್ತಾನೆ, ತಿಳ್ಕೊಳ್ತಾನೆ, ಏನೇನು ವ್ಯವಹಾರ ಮಾಡಿದ್ರು ಅದು ಅವಿದ್ಯಾ ಕಾಲದಲ್ಲಿ ಅವಿದ್ಯೆ ತೋರುವಾಗ ಮಾತ್ರ ತೋರೋದು. ಅದು ಪರಿಚ್ಛಿನ್ನ, ಅದು ಅಲ್ಪ, ಅದು ನಾಶವಾಗೋದು. ಹೇಗಿದೆ? ಸ್ವಪ್ನದೃಶ್ಯವಾದ ವಸ್ತು ಎಚ್ಚರಾಗೋಕ್ಕೆ ಮುಂಚೆ ಅದು ತತ್ಕಾಲದಲ್ಲಿ ಮಾತ್ರ ಇರ್ತಕ್ಕದ್ದು, ಎಚ್ಚರದ ಮೇಲೆ ಬರೋದಿಲ್ಲ. ಹಾಗೇನಾದ್ರು ಸ್ವಪ್ನದ ಎಚ್ಚರ ಬರೋದಾಗಿದ್ದರೆ, ಸ್ವಪ್ನದಲ್ಲಿ ಕೋಟೀಶ್ವರ ಅಂತ ಕನಸಾಯ್ತು ಅಂದ್ರೆ ಆ ಕೋಟೀಶ್ವರತ್ವ ಇಲ್ಲಿ ಬರಬೇಕಾಗಿತ್ತು. ದಟ್ಟ ದರಿದ್ರನ ಇರ್ತಾನೆ, ಆ ಕೋಟೀಶ್ವರನಾಗಿರ್ತಾನೆ ಎಚ್ಚರದಲ್ಲಿ, ದಟ್ಟ ದರಿದ್ರನ ಆಗ್ಬಿಡ್ತಾನೆ ಕನಸಲ್ಲಿ. ಹಂಗಲ್ಲ, ವೈಪರೀತ್ಯ ಆಗ್ಬಿಡುತ್ತೆ. ಅದರಿಂದ ಅದದು ಅಲ್ಲಲ್ಲಿಗೆ, ಇಲ್ಲಿಗೆ, ಅದು ಅಲ್ಲಿಗೆ. ನಿನ್ನ ಸ್ವರೂಪಕ್ಕೆ ಎರಡೂ ಇಲ್ಲ. ಇದು ಮುಖ್ಯ ಇಲ್ಲಿ. ಎಚ್ಚರ ಯಾಕಾಗತ್ತೆ, ಹೇಗಾಗತ್ತೆ, ಕನಸು ಯಾಕೆ, ಅದು ಬಿಟ್ಬಿಡು. ಅದು ನಿಜವೋ ಸುಳ್ಳು ಅದು ಬಿಟ್ಬಿಡು. ನಿನಗೆ ಅವಸ್ಥೆಯ ಸಂಬಂಧ ಉಂಟಾ? ನೀನು ಅವಸ್ಥಾವಂತನಾಗಿದ್ದೀಯಾ? ನಿನಗೂ ಅವಸ್ಥೆಗೂ ಸ್ವಸ್ವಾಮಿ ಭಾವ ಸಂಬಂಧವೋ, ಅವಯವಾವಯವ ಸಂಬಂಧವೋ, ಗುಣಗುಣಿ ಸಂಬಂಧವೋ, ಸ್ವಾಮಿಭೃತ್ಯ ಸಂಬಂಧ? ಏನು ಸಂಬಂಧ? ಕಲ್ಪಕ ಸಂಬಂಧ. ನೀನು ಕಲ್ಪಕ, ಅದು ಕಲ್ಪ್ಯ, ಅಷ್ಟೇ ಸಂಬಂಧ. ಅವಸ್ಥೆಗಳು ಕಲ್ಪಿಸಬೇಕಾದಂಥದ್ದು. ನೀವು ಕಲ್ಪಕ, ನಿನ್ನಲ್ಲಿ ಅವಸ್ಥೆ ಕಲ್ಪಿತವಾಗಿದೆ ಅಷ್ಟೇ. ಇನ್ನು ಬಿಟ್ಟು ಅವಿದ್ಯೆ ಬಿಟ್ಬಿಟ್ಟು ನಿನಗೂ ಅವಶ್ಯ ಇಲ್ಲದ್ದು ಅವಸ್ಥೆ. ಇಲ್ಲದ್ದಕ್ಕೂ ಇರೋದಕ್ಕೂ ಸಂಬಂಧ ಅಂದ್ರೆ ಏನಪ್ಪ? ಅವಸ್ಥಾರಹಿತ ಮೂಢೈ ತ್ರ್ಯವಸ್ಥಮಿತಿ ಕಲ್ಪಿತಂ. ಅವಸ್ಥೆಯೇ ಇಲ್ಲದೇ ಇರತಕ್ಕಂತಹ ಸ್ಥಿತಿಯನ್ನು ಮೂರವಸ್ಥೆಯಿಂದ ಮೂಢರು ಕಲ್ಪಿಸ್ತಾರೆ ಅಂತ ಶ್ಲೋಕ ಮಾಡಿದ್ದಾರೆ ಅವರು. ಬಹಳ ಈ ಅನುಭವ ನೋಡೋದಿದೆಯಲ್ಲ, ಇದು ಒಂದು ಹೊಸ ಕಣ್ಣು ಕೊಟ್ಟಂಗಾಗುತ್ತೆ ಜೀವನಕ್ಕೆ. ಈ ಹೊಸ ಕಣ್ಣಿನ ನೋಡಿದಾಗ ಅವರೇ ನಾನು ಏನು ಅಂದ್ಕೊಂಡಿದ್ದೆ ಇಷ್ಟವರೆಗೂ, ನನ್ನನ್ನು ನಾನು ತೇಜು, ನಾನು ಬ್ರಹ್ಮಚಾರಿ, ನಾನು ಇಂಥವ್ರ ಮಗ, ಇಂಥವ್ರು ಇದು, ಈ ಅವಸ್ಥೆ ಒಳಗಿದ್ದೀನಿ, ಇಂಥವ್ರಿಗಿದ್ದೀನಿ, ಇದೆಲ್ಲ ಸತ್ಯ. ಇನ್ನು ಕನಸು ನಿದ್ದೆ ಎಲ್ಲ ದೇಹದ ಒಳಗಾಗತ್ತೆ ಕನಸು, ಮಲ್ಕೊಂಡಾಗ ಕನಸಾಗತ್ತೆ, ಇದೆಲ್ಲ ಮಾಡುತ್ತೆ ಬುದ್ಧಿ. ಇವಾಗ ನೀನು ಎಲ್ಲೋ ಮಲ್ಕೊಂಡಿದ್ದಿ, ಇಲ್ಲಿ ಕೂತ್ಕೊಂಡಿದ್ಯಾ ಅಂದ್ರೆ ಒಪ್ಕೊಳ್ತೀಯೋ? ಹಾಗೆ ಆ ಕನಸಿನಲ್ಲಿದ್ದಾಗ ನೀನು ಎಚ್ಚರದೆಲ್ಲ ಮಲ್ಕೊಂಡು ಕನಸಾಗ್ತಾ ಇದೆಯಾ ಅಲ್ಲಿ ಒಪ್ಕೊಳ್ತಿದ್ಯಾ? ಅಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಕನಸಲ್ಲಿ ತೇಜೋ ನೀನು ಎಚ್ಚರದಲ್ಲಿ ರೂಮಲ್ಲಿ ಮಲಗಿದ್ಯಾ ಕಣೋ, ಇಲ್ಲಿ ಸುಮ್ಮನೆ ಓಡಾಡ್ತಾ ಇದೆಯಾ ಅಂತ ಅಲ್ಲಂದ್ರೆ ನೀನು ಹುಷಿ ಚೇಳಿದ್ಯಾ ಅಂತ ಅಲ್ಲಿ ಹೇಳಿದ್ರೆ, ನಾನು ತೇಜು ಎಲ್ಲೋ ಮಲ್ಕೊಂಡಿದ್ಯಾ, ಇಲ್ಲಿ ಬಂದು ಪಾಠ ಕಳ್ತಾ ಇದೆಯಾ ಕಣೋ ಅಂತಂದ್ರೆ, ಈ ಕನಸಲ್ಲಿ ಹೀಗೆ ಪಾಠ ಕಳ್ತಾ ಇದ್ರೆ ನೀವು ಏನಂತೀರಾ? ನಾನು ಮಲಗಿದ್ದು ಅಲ್ಲಿ ಕನಕ ಅಂತೀಯಲ್ವ? ಹಾಗೆ ಎಚ್ಚರದ ಯಾಕನ್ನಲ್ಲ? ಅಭಿಮಾನ ಇದೆ, ಎಚ್ಚರದಲ್ಲಿರ್ತಕ್ಕಂಥ ಅಭಿಮಾನ ಅದನ್ನ ಬಿಡುತ್ತಾ ಇಲ್ಲ. ಈ ಸತ್ಯತ್ವ ಅಭಿಮಾನ ಹೊಸರ್ಕೋಬೇಕು. ಇದು ತೋರಿಕೆ, ಇದು ಆಗಂತುಕ. ಹಾಗೆ ಗೌಡಪಾದರು ಸಪ್ರಜಾಗರಿತ ಸ್ಥಾನೆ ಏಕಮಾಹಂ ಮನೀಷಿನಃ.
ವಿವೇಕಿಗಳು ವಿಚಾರವಂತರು ಎಚ್ಚರ ಕನಸುಗಳು ಎರಡೂ ಸೇಮ್ ಈಕ್ವಲ್. ಏನು ಸಾಸಿವೆ ಕಾಳಷ್ಟು ಎಚ್ಚರಕ್ಕೆ ಜಾಸ್ತಿ ಇಲ್ಲ, ಕನಸಿಗೆ ಕಮ್ಮಿ ಇಲ್ಲ. ನಮ್ಮ ಅನುಭವ ಅನ್ನುವಂತಹ ಒಂದು ಗುರು ಪಾಠ ಹೇಳ್ಕೊಡ್ತಾ ಇದೆ. ಅನುಭವ ಗುರುವೇ ಪಾಠ ಹೇಳ್ಕೊಡ್ತಾರೆ. ನೋಡ್ಕೋ, ನಿನ್ನ ಅನುಭವ ನೋಡ್ಕೋ, ನೀನು ಹೇಗೆ ನೋಡ್ಕೋ, ನಿನಗೆ ಏನು ಅವಸ್ಥಾ ಸಂಬಂಧವಿಲ್ಲ, ನಿತ್ಯ ನಿರವಸ್ಥನು ಮತ್ತು ಅಸಂಸಾರಿಯು, ವ್ಯಾಪಕನು, ಅದ್ವಿತೀಯನು ಮತ್ತು ಯಾವ ದೋಷವೂ ಇಲ್ಲದವನು. ಇದು ನಮ್ಮ ನಿತ್ಯ ಅನುಭವ. ಇದು ನಿತ್ಯ ಕಾಲದ ನಿತ್ಯ ಅಲ್ಲ, ಸ್ವಭಾವ ಆಗಿರತಕ್ಕ ಅನುಭವ. ತಥೈವ ತನ್ಮರ್ತ್ಯಂ ತನ್ಮರ್ತ್ಯಂ ವಿನಾಶಿ ವಿನಾಶಿ ಸ್ವಪ್ನವಸ್ತುವದೇವ. ಸ್ವಪ್ನವಸ್ತುವದೇವ. ಭಾಷ್ಯಕಾರರು ಸ್ವಪ್ನವನ್ನು ಪದೇ ಪದೇ ಹೋಲಿಕೆ ತಗೊಳ್ತಾರೆ. ಯಾಕೆ ಗೊತ್ತಾ? ಈ ಎಚ್ಚರಕ್ಕೆ ಹ್ಯಾಮರ್ ಹೊಡಿಬೇಕಾದ್ರೆ ಸ್ವಪ್ನ ದೃಷ್ಟಾಂತ ಕೊಟ್ಟಾಗಲೇ ಅದಕ್ಕೆ ಅದು ಮಗ್ಗು ಮುರಿಯೋದು. ಇದು ತುಂಬಾ ಪುಂಡಾಟಿಕೆ ಮಾಡ್ತಾರೆ. ಎಚ್ಚರ ಹೆಚ್ಕೊಂಬಿಟ್ಟಿದೆ, ನಾನು ಸತ್ಯ, ನಾನು ನಿಜ ಅಂತ. ಇನ್ನಾಗಿ ಅವನು ಅಂತಿದ್ದ ಅನ್ಬೇಕು. ಸ್ವಪ್ನ ಪ್ರಮಾತು ಸ್ವಪ್ನಪ್ರದಲ್ಲಿದ್ದಾಗ ಇದು ಕನಸು ಅಂತ ಅಂದ್ಕೊಂಡಿದ್ನ, ಅಲ್ಲಿ ಏನಾದ್ರು ಅದನ್ನ ಇದು ತಂದಿದ್ನ, ಪದಾರ್ಥ ಸುಳ್ಳು ಅಂದ್ಕೊಂಡಿದ್ನ. ಅವನ ಹಾಗೆ ಆ ಕಾಲದಲ್ಲಿ ಅದು ಸತ್ಯ ನಿಜ ಅಂತ ನೀನು ಹಾಗೆ ಅಂದ್ಕೊಳ್ತಾ ಇದೀಯಾ. ಆದ್ರಿಂದ ಇಲ್ಲಿ ಏನೇನೇನು ನೋಡ್ತೀಯಾ, ಕೇಳ್ತೀಯಾ, ವಿಷಯ ಮಾಡ್ತೀಯ ಎಲ್ಲ ಅವಿದ್ಯಾ ಕಾಲಭಾವಿ ಮರ್ತ್ಯ ವಿನಾಶಿ ಸ್ವಪ್ನ ವಸ್ತುವ ದೇವ ಅಂತ ಭಾಷೆಕಾರರು ಪದೇ ಪದೇ ಸ್ವಪ್ನವನ್ನು ತಗೊಂಡ್ಬರ್ತಾ ಇದ್ದಾರೆ. ಸ್ವಪ್ನ ವಸ್ತು ಅಂತ ಏನೋ ಯೋಚನೆ ಮಾಡ್ಕೋ, ಸ್ವಪ್ನಕ್ಕೂ ಏನು ವ್ಯತ್ಯಾಸ ಇಲ್ಲ ಯೋಚನೆ ಮಾಡ್ಕೋ. ಸುಮ್ಮನೆ ಪಕ್ಷಪಾತ ಮಾಡ್ಕೊ, ಅಭಿಮಾನ ಪಟ್ಕೊಂಡು ಎಚ್ಚರಿಕೆ ಜಾಸ್ತಿ ಬೆಲೆ ಕೊಟ್ಕೊಂಡ್ರೆ ನೀನೇ ವಂಚಿತನಾಗ್ತೀಯ, ನೀನೇ ಮೋಸ ಹೋಗೋದು, ಇನ್ಯಾರೂ ಅಲ್ಲ. ನೀನೇ ನಿನ್ನನ್ನು ವಂಚನೆ ಮಾಡ್ಕೊಂಡವನಾಗ್ತೀಯ. ಆದ್ದರಿಂದ ನಾವು ನಿಷ್ಪಕ್ಷಪಾತವಾದ ದೃಷ್ಟಿಯನ್ನು ಬೆಳೆಸ್ಕೊಂಡು ಅದನ್ನು ನೋಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಸತ್ಯ ಬಯಲಾಗತ್ತೆ, ಸತ್ಯ ಹೊರಗೆ ತೋರುತ್ತೆ. ಇಲ್ಲ ಒಂಟಿ ಇಡ್ತಾ ಇಟ್ಕೊಂಡು ಎಚ್ಚರದ ಕಣ್ಣಿನಿಂದಲೇ ನೋಡಿದ್ರೆ ಹೇಗೆ ಶಶ್ರೂದಕ್ಕೆ ಇದು ಅತ್ತೆ ಅಳಿಯನಿಗೆ ತುಪ್ಪ ಇಲ್ಲ, ಗೆಳೆಯನಿಗೆ ಎಣ್ಣೆ ಇಲ್ಲ ಅಂದಂತೆ. ಇಬ್ರಿಗೂ ಇಲ್ಲ ಅನ್ನೋದೇ. ಇಬ್ರು ಅಳಿಯ ಒಳಿಯನ ಊಟಕ್ಕೆ ಕರೆದಿದ್ರು. ಅಳಿಯ ಊಟ ಅತ್ತೆ ಮನೆ ಹೋಗ್ಬೇಕು ಅಂದಾಗ ಗೆಳೆಯ ನೀನು ಬಾರ, ನಂಗೆ ಒಬ್ಬನೇ ಬೇಜಾರು ಕಣ, ಊಟ ಮಾಡಬಾರ ಅಂತ. ಸರಿ ಅಂದ್ಬಿಟ್ಟು ಅವನು ಬಂದ್ಬಿಟ್ಟ. ಅತ್ತೆ ನೋಡು ಇಬ್ರು ಬಂದ್ಬಿಟ್ರು, ಆಯ್ತು ಇಬ್ರು ಕೂತ್ಕೊಳ್ಳಿ ಪರವಾಗಿಲ್ಲ ಅಂದ್ರು. ಆದ್ರೆ ಅಭಿಗಾರ ಮಾಡೋಕ್ಕೆ ತುಪ್ಪ ಇರಲಿಲ್ಲ. ಅವ್ರೇನಾದ್ರು ಇಬ್ರಿಗೂ ತುಪ್ಪ ಇಲ್ಲ ಅನ್ಬೋದಾಗಿತ್ತು. ಅವಳು ಹಂಗಲ್ಲಿಲ್ಲ. ಅಳಿಯನಿಗೆ ಅಭಿಗಾರ ಮಾಡೋಕ್ಕೆ ತುಪ್ಪ ಇಲ್ಲ, ಗೆಳೆಯನಿಗೆ ಅಭಿಗಾರ ಮಾಡೋಕ್ಕೆ ಎಣ್ಣೆ ಇಲ್ಲ ಅಂತ ಅಂದ್ರು. ಗೆಳೆಯ ಇಲ್ಲ, ಅತ್ತೆ ನನಗೂ ತುಪ್ಪ ಇಲ್ಲ ಅಂತ ಹೇಳಿ ಏನದ್ರಲ್ಲಿ ನೀನು ಅಳಿಯನ, ನೀನು ಗೆಳೆಯ ತುಪ್ಪ ಇಲ್ಲ, ಗೆಳೆಯನಿಗೆ ಎಣ್ಣೆ ಇಲ್ಲ, ಅಳಿಯನಿಗೆ ತುಪ್ಪ ಇಲ್ಲ ಅಂತಂದ್ರೆ ಏನ್ ವ್ಯತ್ಯಾಸ ಇಲ್ಲ ಅನ್ನೋದ್ರಲ್ಲೇ. ಹಿಂಗೆ ಈ ಪಕ್ಷಪಾತ ದೃಷ್ಟಿ ನಮ್ಮಲ್ಲಿ ಬಹಳವಾಗಿ ಊರ್ಕೊಂಡ್ಬಿಟ್ಟಿದೆ. ಈ ದೃಷ್ಟಿ ಊರ್ಕೊಂಡಿದ್ದಕ್ಕೆ ಏನ್ ಮಾಡಿದ್ರು ಸತ್ಯ ಅನ್ನು ಬಿಟ್ಕೊಳ್ತಾ ಇಲ್ಲ. ಚೆನ್ನಾಗಿ ವಿವೇಕ ಬೆಳ್ಕೊಬೇಕು. ಇದರಲ್ಲಿ ಅವಸ್ಥೆಯನ್ನು ವಿಚಾರ ಮಾಡೋದು ಏನು ಪುರುಷಾರ್ಥ ಇಲ್ಲ. ಅವಸ್ಥೆಯೂ ಯಾರಿಗೆ ತೋರ್ತಾ ಇದೆ, ಅವಸ್ಥೆಯ ಸತ್ಯತ್ವ ಹೇಗೆ, ಅವಸ್ಥೆಗೆ ಯಾವನು ಸಾಕ್ಷ್ಯ ಇದೆ, ಅವನು ಹೇಗಿದ್ದಾನೆ, ಆತ್ಮ ವಿಚಾರ ಮಾಡಬೇಕೇ ಹೊರತು ಅವಸ್ಥಾ ವಿಚಾರ ಅಲ್ಲ. ಇದು ಅವಸ್ಥಾತ್ರ ವಿಚಾರ ಅನ್ನೋದು. ಅವಸ್ಥಾತ್ರಯದಿಂದ ಆತ್ಮನ ಏಕತ್ವ, ಸ್ವಯಂ ಜ್ಯೋತಿಷ್ವ, ಅದ್ವಿತೀಯತ್ವ, ಅಸಂಸಾರಿತ್ವ, ಅವಿದ್ಯಾ ಕಾಮ ಕರ್ಮ ವಿನಿರ್ಮುಕ್ತತ್ವ ಇದು ಗೊತ್ತಾಗೋದು. ಹಾಗಾಗಿ ಯಾವುದು ಮರ್ತ್ಯವೋ ನಾಶವಾಗುವಂಥದ್ದು, ಪರಿಚ್ಛಿನ್ನವೋ ಅದು ವಿನಾಶವಾಗುವಂಥದ್ದು. ಸ್ವಪ್ನ ವಸ್ತು ಹೇಗೆ ನಾಶ ಆಗುತ್ತೆ ಹಾಗೆ. ತದ್ವಿಪರೀತೋ ಭೂಮಾ ಯಹ ತದಮೃತಂ. ಭೂಮ ಶಬ್ದ ಪುಲ್ಲಿಂಗ ಅಂದ್ರೆ ಯಹ ಅಂದ್ರು. ಇದಕ್ಕೆ ವಿಪರೀತ ವಿರುದ್ಧವಾದ್ದು. ಯಾವುದಕ್ಕೆ? ಅವಸ್ಥೆಗಳಿಗೆ. ಈ ಮರ್ತ್ಯತ್ವ ಹೇಗೆ ವಿರುದ್ಧವಾಗಿ ಭೂಮ ಅಂದ್ರು. ನೋಡು, ನೀನಿಲ್ಲದೆ ಕನಸು ಉಂಟನಯ್ಯ. ಒಂದು ಕನಸು ಇತ್ತು, ಆ ಕನಸು ನಾನೇ ಇರಲಿಲ್ಲ. ಎಚ್ಚರದ ನೀನಿಲ್ಲದೆ ಎಚ್ಚರ ಉಂಟನಯ್ಯ. ನೀನಿಲ್ಲದೆ ಎಚ್ಚರವಿಲ್ಲ, ನೀನಿಲ್ಲದೆ ಕನಸಿಲ್ಲ ಅಂದ್ರೆ ಅರ್ಥ ಏನಂತ ಹೇಳೋ? ಮಣ್ಣಿಲ್ಲದೆ ಗಡಿಗೆ ಇಲ್ಲ ಅಂದ್ರೆ ಏನರ್ಥ ಹೇಳೋ? ಮಣ್ಣೇ ಗಡಿಗೆ ಅಂತ. ನೀನಿಲ್ಲದೆ ಎಚ್ಚರವಿಲ್ಲ, ನೀನಿಲ್ಲದೆ ಕನಸು, ನಿನಗೆ ಎಚ್ಚರ ಅಂದ. ನಾನು ಎಚ್ಚರದಲ್ಲಿದ್ದೀನಿ ಅಂತೀಯ. ಒಂದ್ಸಲ ಏನಂತೀಯ? ನಾನು ಎಚ್ಚರವಾಗಿದ್ದೀನಿ ಅಂತೀಯ, ಅದು ಕರೆಕ್ಟ್ ಅನುಭವ. ಇನ್ನೊಂದ್ಸಲ ಏನಂತೀಯ? ನಾನು ಎಚ್ಚರದಲ್ಲಿದ್ದೀನಿ ಅಂತೀಯ, ಅದು ತಪ್ಪು ಅನುಭವ. ಎಚ್ಚರದಲ್ಲಿ ಅಲ್ಲ ನೀನು ಇರೋದು, ಎಚ್ಚರವಾಗಿದ್ದೀಯಾ. ಎಚ್ಚರವಾಗಿದೆಯಾ ಏನೋ? ಎಚ್ಚರ ಅಂತ ಹೇಳಿದ್ರೆ ಅಷ್ಟು ನಾನೇ ಆಗಿದ್ದೀನಿ ಅಂತ. ಎಚ್ಚರ ಅಂದ್ರೆ ಎಷ್ಟು ಹೇಳೋ? ಈ ಅಧ್ಯಾತ್ಮ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ ಅಹಂಕಾರ, ಇದು ಆದಿಭೂತ ಪಂಚಭೂತಗಳು, ದೇಶಕಾಲಗಳು, ಲೋಕಾಂತರ ಜನ್ಮಾಂತರ ದೇವತೆಗಳು, ಏನೇನು ಅಖಂಡ ದೃಶ್ಯ ರಾಶಿಯ ಅಷ್ಟಕ್ಕೂ ಸೇರಿ ಎಚ್ಚರ ಅಂತ ಹೆಸರು. ಎಚ್ಚರ ಅನ್ನೋದು ಗುಣವೋ ದ್ರವ್ಯವೋ ಕ್ರಿಯೆಯೋ
ಇದು ಸಂಬಂಧ ಏನದು? ಜಾತಿ ದ್ರವ್ಯ ಗುಣಕ್ರಿಯಾ ಸಂಬಂಧದಲ್ಲಿ ಎಚ್ಚರ ಅನ್ನೋದು ಏನು? ಎಚ್ಚರ ಒಳಗಿರೋ ಪದಾರ್ಥ ದ್ರವ್ಯ ಆಗತ್ತೆ, ಅದಕ್ಕೆ ಗುಣ ಇದೆ. ಅದು ಎಚ್ಚರ ಅನ್ನೋದು ಒಂದು ಕಾನ್ಸೆಪ್ಟ್. ಅದಕ್ಕೆ ಸ್ವಾಮಿಗಳು ಅದು ನಿರ್ವಿಕಲ್ಪಕ ಅನುಭವ ಅಂದ್ಬಿಟ್ರು, ಸವಿಕಲ್ಪಕ ಅನುಭವ ಅಲ್ಲ. ಇದು ಈ ಕ್ಲಿಪ್ಪು ಅನ್ನೋದು ಒಂದು ಅರಿವು. ಇದು ಇಷ್ಟು ಉದ್ದ, ಇಷ್ಟು ಅಗಲ, ಈ ಬಣ್ಣ, ಈ ತೂಕ, ಈ ಬೆಲೆ ಎಲ್ಲ ಉಂಟು. ಇದಕ್ಕೆ ಈ ವಿಕಲ್ಪಗಳೆಲ್ಲ ಉಂಟು. ಯಾವುದಕ್ಕೆ ಅನೇಕ ಎಚ್ಚರ ಅನ್ನೋದು ಹೋಗುತ್ತೆ ಅಂದ್ರೆ, ಎಚ್ಚರ ಎಲ್ಲಿ ಹೋಗುತ್ತೆ, ಎಲ್ಲಿಗೆ ಬರುತ್ತೆ? ಹಸು ಹೋಗುತ್ತೆ, ಬಸ್ ಹೋಗುತ್ತೆ. ಎಚ್ಚರ ಕ್ರಿಯೆ ಇಲ್ಲ, ಎಚ್ಚರಕ್ಕೆ ದ್ರವ್ಯ ಇಲ್ಲ, ಬಣ್ಣ ಇಲ್ಲ. ಎಚ್ಚರ ಕಪ್ಪ ಬಿಳುಪ ಕೆಂಪ, ಕೆಂಪು ಬಿಳುಪು ಕಪ್ಪಲ್ಲ ಎಚ್ಚರ ಒಳಗಿರೋ ಪದಾರ್ಥಕ್ಕಿರೋದು. ಹಾಗಾದ್ರಿಂದ ಎಚ್ಚರಕ್ಕೆ ದ್ರವ್ಯತ್ವ ಇಲ್ಲ, ಗುಣತ್ವ ಇಲ್ಲ, ಕ್ರಿಯಾತ್ವ ಇಲ್ಲ. ಯಾವುದು ಎಚ್ಚರ ಅದು ಒಂದು ಅನುಭವ ಅಷ್ಟೇ ಹೇಳ್ಬೇಕು. ಅದು ಒಂದು ಕಾಲ್ಪನಿಕ ಅನುಭವ, ಅದು ಇಚ್ಛಾನುಭವ, ನಿಜವಾದ ಅನುಭವ ಅಲ್ಲ, ಸತ್ಯಾನುಭವ ಅಲ್ಲ. ಸತ್ಯಕ್ಕೆ ಅಕ್ಷರ ಏನೋ ಬಿಟ್ಟು ಹೋಗ್ಬಾರ್ದು. ಎಚ್ಚರ ಅನ್ನೋದು ನೀನೇ ಎಚ್ಚರ. ಎಲ್ಲಿವರೆಗೆ ನಿನ್ನನ್ನು ಗುರುತಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನೀನೇ ಎಚ್ಚರಾಗಿ ತೋರ್ತೀಯ, ನೀನೇ ಕನಸಾಗಿ ತೋರ್ತೀಯ. ಇವಾಗ ಹೇಳೋದು ಅವಾಗಲೂ ಎಚ್ಚರಾಗೆ ತೋರಿರೋದು ನೀನು. ಯಾವಾಗಲೂ ಕನಸಾಗಿ ತೋರೋದೇ ಇಲ್ಲ, ಎಲ್ಲಾ ಕಾಲದಲ್ಲೂ ಎಚ್ಚರಾಗೆ ತೋರ್ತೀಯ. ಇನ್ನೊಂದು ತೋರದೇ ಇರೋದು ಯಾವುದೋ ಅದನ್ನು ಒಂದು ಅವಸ್ಥೆ ಅಂತೀಯ. ಅವಸ್ಥೆನೇ ಏನೋ ತೋರ್ಕೊಳ್ಬೇಕು. ಪರಮಾರ್ಥವು ತೋರಿಕೊಳ್ಳುವ ಬಗೆ ಅವಸ್ಥೆ ಆದ್ಮೇಲೆ ಸುಷುಪ್ತಿ ಏನ್ ತೋರ್ಕೊಳ್ಳುತ್ತೆ? ಅದನ್ನ ಅವಸ್ಥೆನೇ ಅದೊಂದು ದುರವಸ್ಥೆ ಆಗತ್ತೆ. ಸುಷುಪ್ತಿನ ನೀನೇ ಪ್ಯೂರ್ ಕಾನ್ಶಿಯಸ್ನೆಸ್, ಅದು ಶುದ್ಧ ಚೈತನ್ಯ, ಶುದ್ಧ ಸ್ವರೂಪ ನೀನು. ಅದನ್ನ ಈಗಲೂ ನೀ ಇದ್ದೇ ಇದೆಯಾ. ಸುಷುಪ್ತಿ ಹೋಗಲ್ಲ, ಅಲೆ ಬಂದು ಸಮುದ್ರ ಹೋಗಲ್ಲ, ಮತ್ತೇನಾಗುತ್ತೆ ಹೇಳೋ? ಸಮುದ್ರ ಅಲೆ ಬಂದು ತೋರುತ್ತೆ. ಹಾಗೆ ನೀನೇ ಹೆಚ್ಚಾಗಿ ತೋರ್ತಿದ್ಯಾ, ನೀನೇ ಕನಸಾಗಿ ತೋರ್ತಿದ್ಯಾ, ನೀನಾಗಿರ್ತೀಯ. ನೀನಾಗಿದ್ರೆ ಸುಷುಪ್ತಿ, ನೀನು ಒಂದ್ ರೀತಿ ತೋರ್ಕೊಂಡ್ರೆ ಒಂದ್ ಹೆಚ್ಚ ಅಂತೀಯ, ಇನ್ನೊಂದು ಸತೋಗಿ ಕನಸು ಅಂತೀಯ. ನಿಜವಾಗಿ ನಿನ್ನನ್ನು ಬಿಟ್ಟು ಏನೂ ಇಲ್ಲ ಅನ್ನೋದನ್ನ ಪದೇ ಪದೇ ಅನುಸಂಧಾನ ಮಾಡ್ತಾ ಚಿಂತೆ ಮಾಡ್ತಾ ಇರೋ. ರಾಗದ್ವೇಷಕ್ಕಾಗಲಿ, ಕಾಮಕ್ರೋಧಾದಿಗಳಿಗಾಗಲಿ, ಶೋಕಮೋಹಕ್ಕಾಗಲಿ ಏನಕ್ಕೂ ಅವಕಾಶ ಇಲ್ಲ, ಅರ್ಥವೇ ಇಲ್ಲ. ಅದ್ಯಾವುದು ಭಯವಿಲ್ಲ, ಕೋಪ ಇಲ್ಲ. ಎಂಥ ಅನುಭವ ವೇದಾಂತ ತೋರಿಸ್ಕೊಡ್ತಾ ಅನುಭವ ಅಂದ್ರೆ ಇದು ನಮ್ಮ ಅನುಭವದಲ್ಲಿ ಇದೆ. ನಿಮ್ಮ ಸತ್ಯವಾದ ರಿಯಲ್ ಆಗಿರ್ತಕ್ಕಂಥ ಅನುಭವ ಇದು. ನಾವು ಇದನ್ನು ಗುರುತಿಸ್ಕೊಳ್ತೇನೆ. ಇಂದ್ರಿಯಗಳಿಂದ ಪ್ರಪಂಚವನ್ನೇ ನೋಡ್ತಾ, ವಿಷಯಗಳನ್ನೇ ನೋಡ್ತಾ, ಅದು ಇದಕ್ಕೆ ಬರುತ್ತೆ, ಅದು ಚೆನ್ನಾಗಿದೆ, ಅದಕ್ಕೆ ಅಷ್ಟು ಬೆಲೆ, ಅದು ಇದಕ್ಕೆ ಏನೇನೋ ಕಲ್ಪನಾ ಲೋಕದಲ್ಲಿ ಮುಳುಗಿಬಿಟ್ಟು ಅನ್ಯಾಯವಾಗಿ ವಿವೇಕವನ್ನು ಹಾಳು ಮಾಡ್ಕೊಂಡ್ವಿ, ಪುರುಷಾರ್ಥವನ್ನು ಹಾಳು ಮಾಡ್ಕೊಂಡ್ವಿ, ಸ್ವರೂಪವನ್ನು ಕಳ್ಕೊಂಡ್ಬಿಟ್ವಿ ನಾವು. ನ್ಯಾಯ ಆಯ್ತು. ತದ್ವಿಪರೀತ ಏನೋ ಮರ್ತ್ಯತ್ವಕ್ಕೆ ವಿಪರೀತ, ವಿನಾಶಿತ್ವಕ್ಕೆ ವಿಪರೀತವಾದದ್ದು ಭೂಮಾ. ಭೂಮಿ ಶಬ್ದ ಪುಲ್ಲಿಂಗವಾದಿಲ್ಲ, ಸಹ ಅಂದ್ರು. ಸಹ ತದು ಅಮೃತ. ಅಮೃತ ಶಬ್ದ ಅಮೃತ. ಅಮೃತ ಅಂದ್ರೆ ಏನೋ ನಾಶವಿಲ್ಲದ್ದು. ನಾಶ ಅಂದ್ರೆ ಏನೋ ನಾಶ ಅದರ್ಶನೆ, ಕಾಂದೇ ಇರೋಂಗಾಗೋದು. ಕಾಣದೇ ಇರೋದಾಗೋದು ನಿನ್ನ ಸ್ವರೂಪಕ್ಕಿಲ್ಲ. ನಿನ್ನ ಸ್ವರೂಪ ಇಟ್ಕೊಂಡೆ ಕಾಣೋದು ಕಾಣದೇ ಇರೋದು ತೀರ್ಮಾನ ಆಗೋದೇ ಹೊರತು ನೀರು ಕಾಣದೇ ಇರೋದು ಅನ್ನೋದು ಯಾವುದಕ್ಕಾಗ್ಬೇಕು? ಅರ್ಥವೇ ಇಲ್ಲ. ಕಾಣೋದು ಕಾಣದೇ ಇರೋದು ಎರಡಕ್ಕೂ ನೀನು ಸಾಕ್ಷಿ. ಮತ್ತೆ ನೀನು ಕಾಣೋನೋ ಕಾಣದೇ ಇರೋದು ಕೇಳಿದ್ರೆ ಎರಡೂ ಅಲ್ಲ. ಸತ್ಯ ಅಮೃತಕ್ಕೆ ಎರಡಕ್ಕೂ ನೀನು ಸಾಕ್ಷಿ. ಇದೇ ಇಲ್ಲ ಅನ್ನೋದು ಎರಡಕ್ಕೂ ಸಾಕ್ಷಿ. ನೀನು ಇದೆಯೋ ನೀನು ಇಲ್ವೋ? ಅಸತ್ಯಂ ನಾಸದುಚ್ಯತೆ. ಎಲ್ಲ ಅನುಭವದ ಪಾಠ ಇದು, ಅನುಭವದ ವಿಚಾರ. ಹಿಂಗೆ ತಿಳ್ಕೊಂಡು ಯಾವ ಕ್ಷಣದಲ್ಲಿ ಗೊತ್ತು ಮಾಡ್ಕೋತಾನೋ ಆಗಲೇ ಇಲ್ಲೇ ಈಗ ಮುಕ್ಕುತ್ತವರು ನಾವೆಲ್ಲ ಬಂಧವೇ ಇಲ್ಲ ಅಂತ ಗುರುಗಳು ನಾಡು ಮಾಡಿದ್ದಾರೆ. ಯಾವಾಗಲೂ ಮುಕ್ತ ಸ್ವರೂಪರೇ ಹೊರತು ಮುಕ್ತರಾಗೋರಲ್ಲ, ಮುಕ್ತರಾಗಬೇಕಾಗಿಲ್ಲ. ತಚ್ಛಬ್ದೋ ಅಮೃತತ್ವ ಪರಹ. ತಚ್ಛಬ್ದೋ ಅಮೃತತ್ವ ಪರಹ. ಭೂಮ ತದ್ ಅಮೃತ. ತತ್ ಅನ್ನೋದು ತದ್ ಅಮೃತತ್ವಂ ಅಂತ. ಅಮೃತತ್ವದ ಕಡೆಗೆ ತಾತ್ಪರ್ಯ ಉಳ್ಳದ್ದಾಗಿದೆ ತಚ್ಛಬ್ದ ಅಂದ್ರು. ಈಗ ಶುರು ಮಾಡ್ತಾರೆ ಮತ್ತೆ. ಸತರ್ಹಿ ಏವಂ ಲಕ್ಷಣೋ ಭೂಮಾ. ಏವಂ ಲಕ್ಷಣೋ ಭೂಮಾ. ಹೇ ಭಗವನ್. ಹೇ ಭಗವನ್. ಕಸ್ಮಿನ್ ಪ್ರತಿಷ್ಠಿತಃ. ಕಸ್ಮಿನ್ ಪ್ರತಿಷ್ಠಿತಃ. ಇತ್ಯುಕ್ತವಂತಂ ನಾರದಂ ಪ್ರತ್ಯಾಹ. ಇತ್ಯುಕ್ತವಂತಂ ನಾರದಂ ಪ್ರತ್ಯಾಹ. ಸನತ್ಕುಮಾರಃ. ಸನತ್ಕುಮಾರಃ. ಸ್ವೇ ಮಹಿಂ ನೀತಿ. ಸ್ವೇ ಮಹಿಂ ನೀತಿ. ಇದೊಂದು ಚಟ ಪ್ರಶ್ನೆ ಮಾಡೋದು. ನಮ್ಗೆ ಅವರಪ್ಪ, ಅವ್ರಿಗೆ ಅವರಪ್ಪ, ಎಲ್ಲರಿಗೂ ದೇವರಪ್ಪ. ದೇವರಪ್ಪ ಯಾರು ಅಂತ ಕೇಳೋದು. ಅದನ್ನ ಬುದ್ಧಿ ಚಟ. ಬುದ್ಧಿ ಸುಮ್ಮನೆ ಇರಲ್ಲ. ಎಲ್ಲಕ್ಕೂ ಬ್ರಹ್ಮ ಕಾರಣ, ಬ್ರಹ್ಮಕ್ಕೆ ಯಾವ್ದು ಕಾರಣ ಅಂತ ಕೇಳುತ್ತೆ. ಅದಕ್ಕೆ ಕಾರ್ಯಕಾರಣ ಉಭಯ ವಿನಿರ್ಮುಕ್ತ ಸ್ವರೂಪ ಅದೇ ಕಾರ್ಯಕಾರಣವಾಗಿ ತೋರ್ತಾ ಇದೆ ಅಂತ ಹೇಳೋದು ವೇದಾಂತ. ಅದು ಕಾರಣ ಅಂತ ಅಂದಿದ್ದು ಇಂಪೋಸ್, ಅಧ್ಯಾರೋಪ. ಅದು ಕಾರಣವೂ ಅಲ್ಲ, ಕಾರ್ಯವೂ ಅಲ್ಲ. ಕಾರ್ಯಕಾರಣ ಎರಡು ಕಲ್ಪನೆಗೂ ಅದು ಆಧಾರ. ಅದರಲ್ಲೇ ಕಾರ್ಯಕಾರಣ ತೋರ್ತಾ ಇರೋದು. ಅದು ಬಿಟ್ಟು ಕಾರ್ಯಕಾರಣ ಇಲ್ಲ ಅಂತಾರೆ.
ಹಾಗಾಗಿ ಮತ್ತೆ ಅದಕ್ಕೆ ತಂದೆ ಆಗಲಿ ಅದಕ್ಕೆ ಬರಲ್ಲ. ಇದು ಹಾಗೆ ಎಲ್ಲವೂ ಯಾವುದ್ರ ಮೇಲೆ ಇದೆಯಲ್ಲ, ಆ ಭೂಮ ಯಾವುದ್ರ ಮೇಲಿದೆ ಅಂತ ಕೇಳ್ತಾನೆ ನಾರದ. ಇದೊಂದು ಚಟ, ಇದಕ್ಕೆ ಪ್ರಶ್ನೆ ಮಾಡೋ ಚಟ ಇದು. ಏನು ತರ್ಹಿ ಹಾಗಾದರೆ ಪೂಜ್ಯರೇ ಸನತ್ಕುಮಾರರೇ ಈ ಪ್ರಕಾರ ಏವಂ ಲಕ್ಷಣ, ಈ ಲಕ್ಷಣವುಳ್ಳದ್ದಾಗಿರ ಏವಂ ಲಕ್ಷಣಂ ಯಸ್ಯ ಸಹ ಭೂಮ, ಈ ಲಕ್ಷಣವುಳ್ಳದ್ದಾದ ಭೂಮ ಎಂಬುದು ಉಂಟಲ್ಲ ಪೂಜ್ಯರೇ, ಅದು ಯಾವುದ ಮೇಲೆ ನಿಂತಿದೆ ಸ್ವಾಮಿ? ಅದು ಅದಕ್ಕೆ ಆಧಾರ ಏನು, ಅದಕ್ಕೆ ನೆಲೆ ಏನು, ಅದಕ್ಕೆ ಆಸ್ಪದ ಸಪೋರ್ಟ್. ಯಾಕೆಂದ್ರೆ ಸಪೋರ್ಟ್ ಇದೆ ಯಾವುದು ಇರೋಲ್ಲ. ಅಲ್ಲ ಆಕಾಶಕ್ಕೆ ಏನು ಸಪೋರ್ಟಪ್ಪ? ಆಕಾಶ ಇಲ್ವಾ? ಸಪೋರ್ಟ್ ಇದ್ಕೊಂಡೇ ಇರಬೇಕು ಅನ್ನೋ ಪ್ರಶ್ನೆ ತಪ್ಪು ಅನ್ನೋದು ಅನುಭವ ಹೇಳುತ್ತೆ. ಆದ್ರೂ ಕೂಡ ಕೇಳ್ತಾರೆ, ಅದು ಆಕಾಶಕ್ಕೂ ನಿನ್ನ ಅರಿವೇ ಸಪೋರ್ಟು. ನಿನ್ನ ಅರಿವಿದೆ ಅದು ಆಕಾಶ ತೋರೋದೇ ಇಲ್ಲ, ಇರೋದೇ ಇಲ್ಲ. ಅದು ಅರಿವಿಗೆ ಏನು ಸಪೋರ್ಟ್ ಅಂತ ಕೇಳಿದ್ರೆ, ಅರಿವು ಅಂದ್ರೆ ವರ್ಬಲ್ ಫಾರ್ಮ್ ಅರಿವಲ್ಲ, ಬುದ್ಧಿ ಅರಿವು, ಮನಸ್ಸಿನ ಆ ರೀತಿ ಅರಿವಲ್ಲ. ಅರಿವನು ಸ್ವರೂಪ, ಅರಿವು ಆಗೋದಲ್ಲ, ಆಗ್ತಾ ಇರೋದಲ್ಲ. ಅರಿವು ಅಂತಂದಿದ್ದು ಇಲ್ಲಿ ತೋರ್ತಾ ಇರುವ ಅರಿವನ್ನು ಇಟ್ಕೊಂಡು ಅದನ್ನ ಅರಿವು ಅಂತ ಅಂದ್ವಿ. ಇಂದ್ರಿಯ ಅರಿವು, ಮನಸ್ಸಿನ ಅರಿವು, ಬುದ್ಧಿಯವರಲ್ಲಿ ಇಲ್ಲಿ ಇದ್ರ ಮೇಲೆ ಬಿದ್ದುಕೊಂಡು ಅರಿವಿನ ತುಂತುರುಗಳನ್ನು ಇಟ್ಕೊಂಡು ಅದನ್ನು ಅರಿವು ಅಂತ ಒಂದು ಲಕ್ಷಿಸ್ತಾ ಇದ್ದೀವಿ. ಅದು ಅರಿವು ಅನ್ನೋದು ಸರಿಯಲ್ಲ, ಕೊನೆ ಮಾತಲ್ಲ ಅದು. ಆಗಲಿ ಆ ಪೂಜ್ಯರೇ ಸನತ್ಕುಮಾರರೇ, ಈ ಭೂಮ ಅಂತ ಇದುವರೆಗೂ ಅನ್ವಯ ಮಾಡ್ಕೊಂಡು ಬಂದಿರಲ್ಲ, ಆ ಭೂಮ ಎಂಬುದು ಯಾವುದ್ರ ಮೇಲೆ ನೆಲೆ ನಿಂತಿದೆ ಸ್ವಾಮಿ? ಅದನ್ನು ಹೇಗೆ, ಅದಕ್ಕೆ ಆಧಾರ ಏನು, ಆಶ್ರಯ ಏನು ಅಂತ ಈ ರೀತಿ ಕೇಳಿದ್ದಕ್ಕೆ ಸನತ್ಕುಮಾರ ಪ್ರತ್ಯಾಹ, ಸನತ್ಕುಮಾರರು ಅದಕ್ಕೆ ಉತ್ಸಾಹ ಕೊಡ್ತಿದ್ದಾರೆ. ಅದು ತನ್ನಲ್ಲೇ ಇದೆ ಕಣಪ್ಪ ಅಂದ್ರು. ತನ್ನಲ್ಲೇ ಇದೆ ಅಂತಂದ್ರೆ ತನ್ನಲ್ಲಿದೆ ಅನ್ನೋದೊಂದು ಇದು ಆಧಾರವ? ತಾನಾಗಿರೋದು ತನ್ನಲ್ಲಿದೆ ಅಂತಂದ್ರು. ಇದು ಭಾಷೆಯಲ್ಲಿ ಬರುವ ದೋಷ ಇದು. ಬೆಂಕಿಯ ಬಿಸಿ ಯಾವುದಲ್ಲಿದೆ ಅಂತ, ಕಬ್ಬಣದಲ್ಲಿ ಬಿಸಿ ಇದೆ, ನೀರಲ್ಲಿ ಬಿಸಿ ಇದೆ, ಬೆಂಕಿನ ಬಿಸಿ ಯಾವುದಲ್ಲಿದೆ? ಬಿಸಿ ಸ್ವರೂಪಕ್ಕೆ ಬೆಂಕಿ ಅಂತ ಆದಾಗ ಬೆಂಕಿ ಬಿಸಿ ಎಲ್ಲೇ ಇರುತ್ತೆ. ಸಕ್ಕರೆ ಸಿಹಿ, ಸಕ್ಕರೆಯಲ್ಲಿ ಸಿಹಿ ಇದೆ ಅಂತೀವಿ. ಸಕ್ಕರೆಯ ಸಿಹಿಯ ಸಕ್ಕರೆಯಲ್ಲಿ ಸಿಹಿ ಇದೆಯಾ? ನಮ್ಮ ಪೀಠ ಮೇಲೆ ಕೂತ ಹಾಗೇನಿಯೇ ಸಕ್ಕರೆ ಮೇಲೆ ಸಿಹಿ ಕೂತಿದ್ಯಾ? ಸಕ್ಕರೆಯೇ ಸಿಹಿ, ಮತ್ತೆ ಎಲ್ಲಿದೆ ಅಂದ್ರೆ ಏನೋ ಆ ಬುದ್ಧಿ ಒಂದ್ಸಲ ಇದು ಮೋಸ ಮಾಡುತ್ತೆ. ಪ್ರತಿಯೊಂದನ್ನು ಹೀಗೆ ಪ್ರಶ್ನೆ ಮಾಡಿ ಅದು ಎಲ್ಲಿದೆ ಇದು. ಅದಕ್ಕೆ ಅವ್ರು ಉತ್ಸಾಹ ಕೊಟ್ಟರು, ತನ್ನಲ್ಲಿದೆ ಕಣಪ್ಪ, ತಾನಾಗಿದೆ, ಅದಕ್ಕೆ ಇನ್ನೊಂದು ಆಧಾರ ಇಲ್ಲ, ಆಸ್ಪದ ಇಲ್ಲ, ಆಶ್ರಯವಿಲ್ಲ. ಸ್ವೇ ಆತ್ಮೀಯೇ ಮಹಿಮ್ನಿ ಅಂದರು. ಸ್ವೇ ಆತ್ಮೀಯೇ ಮಹಿಮ್ನಿ, ತನ್ನ ಮಹಿಮೆಯಲ್ಲಿ ಅಂದ್ರೆ ತನ್ನದಾಗಿರುವ ಮಹಿಮೆ. ಅಲ್ಲೂ ಕೂಡ ಭಾಷೆಯ ಒಂದು ದೋಷ ಇದೆ. ತನ್ನದಾದ ಅಂದ್ರೆ ನನ್ನದಾದ ವಾಚು, ನನ್ನದಾದ ಮೊಬೈಲು, ನನ್ನದಾದ ಮನೆಯಲ್ಲಿದ್ದೀನಿ ಇನ್ನು ಹಾಗೆ ನನ್ನದಾದ ಮಹಿಮೆಯಲ್ಲಿ ಅಂದ್ರೆ ತಾನು ತನ್ನ ಮಹಿಮೆ ಅದಲ್ಲಿರೋದು ಅಂತ. ತಾನಾಗಿರೋದೇ ಮಹಿಮೆ, ತಾನಾಗಿರೋದೇ ಅಲ್ಲಿರೋದು ಅಂತ. ಮಾಹಾತ್ಮ್ಯೇ ವಿಭೂತೌ ಪ್ರತಿಷ್ಠಿತೋ ಭೂಮಾ, ಮಹಾತ್ಮ್ಯೇ ವಿಭೂತೌ ಪ್ರತಿಷ್ಠಿತೋ ಭೂಮಾ. ಕಂದ ಸ್ವರೂಪದಲ್ಲಿ ತಾನಾಗಿರುವ ಅಖಂಡವಾದ ಸಚ್ಚಿದಾನಂದ ಸ್ವರೂಪದಲ್ಲಿ ಭೂಮ ಸ್ವರೂಪ ಇದೆ. ಭೂಮ ಸ್ವರೂಪ ಒಂದು ಬೇರೆ, ತಗೋತೀನಿ, ಅದರಲ್ಲಿ ಭೂಮ ಇದೆ. ಅಖಂಡವಾದ ಸ್ವರೂಪ ಅಂತ ಇದು, ಅದರಲ್ಲಿ ಭೂಮ ಕೂತ್ಕೊಂಡಿದೆ ಅಂತ ಆ ಶಬ್ದ ಪ್ರಯೋಗ ಆಗುತ್ತೆ. ಹಾಗಿಲ್ಲ, ತನ್ನ ಪರಮಾರ್ಥ ಸ್ವರೂಪದಿಂದ ಅದಿದೆ, ತಾನ ರೂಪದಲ್ಲಿ ಪ್ರತಿಷ್ಠಿತೋ ಭೂಮ. ಯದಿ ಪ್ರತಿಷ್ಠಾಂ ಇಚ್ಛಸಿ ಕ್ವಚಿತ್, ಯದಿ ಪ್ರತಿಷ್ಠಾಂ ಇಚ್ಛಸಿ ಕ್ವಚಿತ್, ಎಲ್ಲಾರು ಇರಬೇಕು ನೀನು ಅಪೇಕ್ಷೆ ಪಟ್ರೆ ಅದಕ್ಕೆ ತನ್ನ ಮಹಿಮೇಲೆ ಇದೆಯಪ್ಪ ಅಂತ ನಾನು ಉತ್ತರ ಕೊಡ್ತೀನಿ. ನೀ ಪ್ರಶ್ನೆ ತಪ್ಪು ಅಂತ ಅವರು ಹೇಳ್ಬೇಕು. ಯಾಕೆ ಪ್ರತಿಷ್ಠೆಯನ್ನು ಇಷ್ಟಪಟ್ಟರೆ ಎಲ್ಲಾದ್ರೂ ಇರ್ಬೇಕಲ್ಲ, ಹೇಗಾದ್ರೂ ಇರ್ಬೇಕು. ಅಯ್ಯೋ ತಾನಾಗಿದೆ, ಅದನ್ನೇ ತನ್ನಲ್ಲಿದೆ, ತನ್ನ ಮಹಿಮೆಯಲ್ಲಿದೆ, ತನ್ನ ಭೂಮ ಸ್ವರೂಪ ತನ್ನ ವಿಭೂತಿಯಲ್ಲಿದೆ ಅಂತ ಈ ರೀತಿ ಉತ್ಸಾಹ ಕೊಡ್ತಾ ಇದ್ದಾರೆ. ಅದು ದಶರಥನ ಅಪ್ಪ ಶತರಥ, ಶತರಥನ ಅಪ್ಪ ಸಹಸ್ರರಥ, ಸಹಸ್ರರಥನ ಅಪ್ಪ ಲಕ್ಷರಥ, ಲಕ್ಷರಥನ ಅಪ್ಪ 10 ಲಕ್ಷ, ಅವನ 100 ಲಕ್ಷ, ಅದು ಕೋಟಿ ಅಂತ. ಇದು ಸುಮ್ಮನೆ ಇದಕ್ಕೆ ಕೇಳಕ್ಕೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಕ್ಕೆ ಇನ್ನೊಂದು ರೂಪಾಂತರ. ಇಲ್ಲ ಹಾಗಲ್ಲ, ಗೊತ್ತಿಲ್ಲ ಅಲ್ಲ, ಇದಕ್ಕೆ ಅದೇ ಇನ್ನೊಂದು ಇಲ್ಲ. ಅದು ಇನ್ನೊಂದು ಏನಾದ್ರು ಇದ್ರೆ ಅದ್ರ ಮೇಲೆ ಇದೆ ಅನ್ಬೋದಾಯ್ತು. ದ್ವಿತೀಯ ಅದು ಯದಿವ ಪರಮಾರ್ಥಮೇವ ಪೃಚ್ಛಸಿ, ಮಹಿಮ್ಯಪಿ ಪ್ರತಿಷ್ಠಿತ ಇತಿ ಭೂಮಾ. ಮಹಿಮ್ಯಪಿ ಪ್ರತಿಷ್ಠಿತ ಇತಿ ಭೂಮಾ. ನಿಜವಾಗಿ ನೀನು ಕೇಳೋದಾದ್ರೆ
ಅದು ಅದ್ವಿತೀಯವಾದ ತತ್ವವಾದ್ದರಿಂದ ಅದು ಎಲ್ಲಿದೆ ಅಂತ ಕೇಳಿದ್ರೆ ಆ ಭೂಮಿಯು ಮಹಿಮೆಯಲ್ಲೂ ಇದೆ ಅನ್ನೋದು ತಪ್ಪು, ಅಲ್ಲೂ ಇಲ್ಲ. ಅದು ಅದೇ ಮಹಿಮೆ, ಅದೇ ತತ್ವ. ಅದು ಅನ್ನೋದು ತತ್ವ ಅನ್ನೋದು ಭೂಮ ಅನ್ನೋದು ಎಲ್ಲವೂ ಅಧ್ಯಾರೋಪ. ಅಲ್ಲಿ ಯಾವ ಪದಕ್ಕೂ ಪ್ರತ್ಯಯಕ್ಕೂ ಅವಕಾಶ ಇಲ್ಲ. ತಿಳ್ಕೊಬೇಕು, ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ನೀವಾಗುಳಿಯೋದ್ರ ಮೂಲಕ ಅರ್ಥವಾಗತ್ತೆ. ಅಲ್ಲಿ ನೀವಾಗೋದು ಅನ್ನೋದು ಒಂದು ಹಂತದಲ್ಲಿ ಒಂದಿದೆ, ಅಧ್ಯಾರೋಪವೇ. ನಾನಾಗೋದು ಅಂದ್ರೆ ನಾನಾಗ್ಬೇಕಾ? ಅಲ್ಲಿ ನಾನು ಅನ್ನೋದು ಉಂಟಾ? ಅಲ್ಲಿ ಆಗೋದು ಅನ್ನೋದು ಇದೆಯಾ ಅಂದ್ರೆ ನಾನಲ್ಲದ್ರಲ್ಲಿ ನಾನು ಅನ್ನೋ ತಪ್ಪು ಕಲ್ಪನೆ ಬಿಟ್ಕೊಂಡು ಹೋಗಿ ಸಮಸ್ತ ತಪ್ಪು ಕಲ್ಪನೆಯೂ ಯಾವಾಗ ನಿವೃತ್ತವಾಯಿತೋ ಅವಾಗ ನಿಮಗೆ ಗೊತ್ತಾಯ್ತು ಅಂತ ನಾವು ಅದನ್ನು ಅಧ್ಯಾರೋಪ ಪ್ರಶ್ನೆ ಹೇಳ್ತೀವಿ. ಗೊತ್ತಾಯ್ತು ಅನ್ನೋದು ತಪ್ಪದು. ಯಾಕೆ ಹೇಳಿ? ಗೊತ್ತಾಗ ಆಗಿರುವ ಅಪರೋಕ್ಷ ಅನುಭವ ರೂಪ. ಅನುಭವ ಅನುಭಾವ್ಯ ಅಲ್ಲ, ಅವಗತಿ ಅವಗಮ್ಯ ಅಲ್ಲ. ಅವಗಮ್ಯ ಬೇರೆ, ಅವಗತಿ ಗೊತ್ತಾಗ ಆಗಿರೋ ಅನುಭೂತಿ ಸ್ವರೂಪ. ಅನುಭೂತಿ ಅನುಭಾವ್ಯತೆ. ಅನುಭೂತಿಯು ಅನುಭಾವ್ಯ ಅಂದ್ರೆ ಘಟಾದಿಗಳು ಅನುಭಾವ್ಯ ಹೇಗೋ ಹಾಗೆ ಅನುಭೂತಿ ಅನುಭಾವ್ಯ ಅಂತ ಬಿಟ್ರೆ ಅದು ಅನುಭವ ಸ್ವರೂಪ ಅಲ್ಲ ಅಂತ ಬಿಡುತ್ತೆ. ಅಪ್ರತಿಷ್ಠಿತೋ ಅನಾಶ್ರಿತೋ ಭೂಮ ಕ್ವಚಿದಪಿ ಇತ್ಯರ್ಥ. ಅಪ್ರತಿಷ್ಠಿತೋ ಅನಾಶ್ರಿತೋ ಭೂಮ ಕ್ವಚಿದಪಿ ಇತ್ಯರ್ಥ. ಭೂಮ ಸ್ವರೂಪವು ಎಲ್ಲೂ ನೆಲೆ ನಿಂತಿಲ್ಲ, ಯಾವುದನ್ನು ಆಶ್ರಯಿಸಿಕೊಂಡಿಲ್ಲ. ಅದೇ ಸರ್ವಕ್ಕೂ ಆಧಾರ, ಸರ್ವಾಶ್ರಯ. ಅದರಲ್ಲೇ ಎಲ್ಲವೂ ತೋರ್ತದೆ. ಅಲ್ಲೂ ಆಧಾರನೂ ಹಾಗೆ, ಹಾವಿಗೆ ಹಗ್ಗ ಆಧಾರ ಅನ್ನೋ ಹಾಗೆ ಸಮಸ್ತಕ್ಕೂ ಅದು ಆಧಾರ ಅಂದ್ರೆ ಅದರಲ್ಲೇ ಎಲ್ಲ ಕಲ್ಪಿತ ತೋರ್ತಾ ಇದೆ. ಅದು ಬಿಟ್ಟು ಇದೊಂದು ಇಲ್ವೇ ಇಲ್ಲ. ಅದೇ ಒಂದೇ ಪರಮಾರ್ಥ. ಅದು ಅಂತಂದ್ರೆ ಇದು ನಾನಾಗಿ ಅಂತಿದ್ವಿ, ಅದೂ ಶಬ್ದಕ್ಕೂ ಅದು ಅಂತ ಹೇಳೋದಲ್ಲ. ತಾನೇ ತನ್ನನ್ನು ಅದು ಅನ್ಬೋದಾ? ತೇಜು ಬರ್ತಾನೆ ತೇಜು ಹೇಳ್ಬೋದಾ? ಆತ್ಮನಾಮ ಗುರೋರ್ನಾಮ ನಾಮಾತಿ ಕೃಪಣಸ್ಯತ ಶ್ರೇಯಸ್ಕಾಮೋ ನಿಗೃಹೀಯಾತ್ ಜಾಯಾಪತ್ಯ ಕಲತ್ರಯೋ ಹೋದ ಧರ್ಮಶಾಸ್ತ್ರ. ತೇಜು ಬರ್ತಾನೆ ಅಂತ ಹೇಳ್ಬಾರ್ದಂತೆ. ತೇಜು ಪರೋಕ್ಷ ಅಲ್ಲ. ನಾನು ಪರೋಕ್ಷವಾದದನ್ನು ಅದು ಇದು ಹೇಳಬೇಕು. ಅಪರೋಕ್ಷವಾದ ಸ್ವರೂಪ ನಾನು ಅಂತ ಹೇಳೋ, ನೀನು ಅಂತ ಹೇಳೋ, ಅದು ಅಂತ ಹೇಳೋ, ಏನ್ ಹೇಳಿದ್ರು ಒಂದು ಅಧ್ಯಾತ್ಮ ದೃಷ್ಟಿಯಿಂದ ನಂಬ್ಕೋಬೇಕೇ ಹೊರತು ರಿಯಲ್ ಆ ಪದಕ್ಕೆ ಅದು ಅರ್ಥವಾಗೋದೇ ಇಲ್ಲ. ಇವಾಗ ಇನ್ನೊಂದು ಇದು, ಲೋಕದಲ್ಲಿ ಯಾವುದನ್ನು ಮಹಿಮೆ ಅಂತಾರೆ ಅದು ಮಹಿಮೇನ, ನಾನು ಅದನ್ನು ಮಹಿಮೆ ಒಪ್ಪೋತೀನ ಅಂತ ಕೇಳಿದ್ರೆ ನಾನು ಅದನ್ನು ಒಪ್ಪಲ್ಲ ಅಂತ ಶಾಂತಕುಮಾರ್ ಹೇಳ್ತಾರೆ. ಇಹ ಗೋ ಅಶ್ವಂ ಇಹ ಮಹಿಮೇತ್ಯಾಚಕ್ಷತೆ. ಗೋ ಅಶ್ವಮಿಮ ಮಹಿಮೇತ್ಯಾಚಕ್ಷತೆ. ಹಸ್ತಿ ಹಿರಣ್ಯಂ ದಾಸಭಾರ್ಯಂ. ಹಸ್ತಿ ಹಿರಣ್ಯಂ ದಾಸಭಾರ್ಯಂ. ಕ್ಷೇತ್ರಾಣ್ಯಾಯತನಾನೀತಿ. ಕ್ಷೇತ್ರಾಣ್ಯಾಯತನಾನೀತಿ. ನಾಹಮೇವಂ ಬ್ರವೀಮಿ. ನಾಹಮೇವಂ ಬ್ರವೀಮಿ. ಬ್ರವೀಮೀತಿ ಹೋವಾಚ. ಬ್ರವೀಮೀತಿ ಹೋವಾಚ. ಅನ್ಯೋ ಅನ್ಯಸ್ಮಿನ್ ಪ್ರತಿಷ್ಠಿತ ಇತಿ. ಅನ್ಯೋ ಹ್ಯನ್ಯಸ್ಮಿನ್ ಪ್ರತಿಷ್ಠಿತ ಇತಿ. ಗೋ ಅಶ್ವಮಿವ ಮಹಿಮೇತ್ಯಾಚಕ್ಷತೆ. ಹಸ್ತಿ ಹಿರಣ್ಯಂ ದಾಸಭಾರ್ಯಂ. ಕ್ಷೇತ್ರಾಣ್ಯಾಯತನಾನೀತಿ. ನಾಹಮೇವಂ ಬ್ರವೀಮಿ. ಬ್ರವೀಮೀತಿ ಹೋವಾಚ. ಅನ್ಯೋ ಹ್ಯನ್ಯಸ್ಮಿನ್ ಪ್ರತಿಷ್ಠಿತ ಇತಿ. ಗೋ ಅಶ್ವಂ ಒಂದು. ಗೋ ಅಶ್ವಂ. ಗೋ ಅಶ್ವೇಭ್ಯ ಪಶವೋ ಗೋ ಅಶ್ವ. ಗೋ ಅಶ್ವ ಗೋ ಅಶ್ವ ಗಾಶ ಆಗಲ್ಲ, ಗೋ ಅಶ್ವ ಅಂತ ಬರುತ್ತೆ. ಗೋ ಅಶ್ವಂ. ಗೋ ಅಶ್ವಂ ಇಹ ಮಹಿಮಾ ಇತಿ ಆಚಕ್ಷತೆ. ಹಸ್ತಿ ಹಿರಣ್ಯಂ. ಹಸ್ತಿ ಹಿರಣ್ಯಂ ದಾಸಭಾರ್ಯಂ. ಕ್ಷೇತ್ರಾಣಿ ಆಯತನಾನಿ ಇತಿ ನ ಅಹಂ ಏವಂ ಬ್ರವೀಮಿ. ಬ್ರವೀಮಿ ಇತಿ ಹ ಉವಾಚ. ಸಂಧೆ ಹ ಉವಾಚ. ಸಂಧಿ ಏನಪ್ಪ? ವೃದ್ಧಿನ ಗುಣ. ಗುಣ. ವೆರಿ ಗುಡ್. ವೃದ್ಧಿ ಗಾವ್ಯ ವೃದ್ಧಿ ಅಂತ. ಅನ್ಯಃ ಹಿ ಅನ್ಯಸ್ಮಿನ್ ಪ್ರತಿಷ್ಠಿತಃ ಇತಿ. ಇಹ ಅಂದ್ರೆ ಈ ಪ್ರಪಂಚದಲ್ಲಿ, ಈ ವ್ಯವಹಾರದಲ್ಲಿ ಜನರು ಅವನತ್ತ 1000 ಹಸು ಇದೆ, ಎಷ್ಟು ಈ ಸಂಪತ್ತು, 1000 ಹಸು, 1,00,000 ಹಸು ಇಟ್ಕೊಂಡಿದ್ದಾರೆ ಅಂತ. ಅಶ್ವ ಇವು ಕುದುರೆ ಹಿಂಡುಗಳು. ಅವನೇ ಕುದುರೆ ರೇಸ್ ಓಡಿಸ್ತಾನಂತೆ. 60-70 ಕುದುರೆ ಇಟ್ಕೊಂಡು ಕುದುರೆ ರೇಸ್ ಓಡಿಸ್ತಾನೆ. ಎಷ್ಟು ಒಂದೊಂದು ಕುದುರೆಗೂ ಆಗುತ್ತೆ 80 ಲಕ್ಷ 90 ಲಕ್ಷ ಕೋಟಿ ರೂಪಾಯಿ. ಅಂಥ ಕುದುರೆ 70, 80, 100 ಇಟ್ಕೊಂಡಿದ್ದಾನೆ ಅಂತ ಲೋಕದಲ್ಲಿ ಅದು ಮಹಿಮೆ ಅಂತಾರೆ. ತುಂಬಾ ಲಕ್ಷಗಟ್ಟಲೆ ಹಸು ಇದ್ರೆ ಭಾರಿ ಮಹಿಮೆ, ತುಂಬಾ ಕುದುರೆ ಇದ್ರೆ ಮಹಿಮೆ ಅಂತ ಅಂತಾರೆ. ಹಾಗೆ ಹಸ್ತಿ ಆನೆಗಳು, 100 ಆನೆಗಳನ್ನು ಹಾಕ್ತಾನೆ ಮಹಾರಾಯ. ಅವನು ಕೆಲಸ ಕೊಡ್ತಾನೆ. ಹಿರಣ್ಯಂ ಕೆಜಿ ಗಟ್ಟಲೆ ಬಂಗಾರ ಇದೆ ಸ್ವಾಮಿ. ಆಮೇಲೆ 20-30 ಕೆಜಿ, ಟನ್ ಗಟ್ಟಲೆ ಕೆಜಿ ಬಂಗಾರ.
ಭಾರಿ ಇದು. ದಾಸಭಾರ್ಯ, 100 ಜನ ಆಳುಕಾಳುಗಳು, 10 ಹೆಂಡತಿ, ಏನು ಅವನ ಐಶ್ವರ್ಯ, ಏನು ಸಂಪತ್ತು. ಕ್ಷೇತ್ರಾಣಿ, ಗದ್ದೆಗಳು, ತೋಟಗಳು, ಏನು 100 ಎಕರೆ 1000 ಎಕರೆ ಇದೆ. ಆಯತನಾನಿ, ಸೈಟ್ಗಳು ಬೆಂಗಳೂರಲ್ಲಿ 50, 80, 10 ಸೈಟ್ ಇದೆ. ಅಲ್ಲಂತೂ ಒಂದು 5 ಎಕರೆ ಒಂದು ದೊಡ್ಡ ಬೌಂಡ್ರಿಯೇ ಇದೆ. ಹಾಲು ಭಾರಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಭಾರಿ ಮಹಿಮಾ ಅಂತ ಲೋಕದಲ್ಲಿ ಅಂತಾರೆ. ಆದರೆ ಸನತ್ ಕುಮಾರ್ ಹೇಳ್ತಾರೆ, ನಾಹಮೇವಂ ಬ್ರವೀಮಿ, ನಾನು ಇದನ್ನ ಮಹಿಮೆ ಅನ್ನಲ್ಲ ಕಣಯ್ಯ, ನಾನು ದೊಡ್ಡಸ್ಗೆ ಮಹಿಮೆ ನಾನು ಖಂಡಿತ ಅನ್ನಲ್ಲ. ಯಾಕೆ ಅಂದ್ರೆ ಇವನಿಗೆ ಅದಾಧಾರ, ಅವನಿಗೆ ಇದಾಧಾರ, ಅನ್ಯೋನ್ಯ ಸಂಬಂಧಿಸಿದೆ. ಗೋವುಗಳಿಗೆ ಯಜಮಾನ ಆಧಾರ, ಯಜಮಾನಿಗೆ ಗೋವು ಆಧಾರ. ಅದೆಂತ ಮಹಿಮೆ? ಗೋವಿದ್ಯೆ ನಿನ್ನ ಅಸ್ತಿತ್ವ, ನೀನಿದ್ದೆ ಗೋವುಗಳ ಮೇಲೆ ರಿಲೇಟಿವ್ ಸಾಪೇಕ್ಷ ಇರುವಂಥದ್ದು ಮಹಿಮೆ ಆಗೋಲ್ಲ ಕಣಯ್ಯ. ಇನ್ನೊಂದು ಆಶ್ರಯಿಸಿಕೊಂಡಿರೋದು ಮಹಿಮೆ ಆಗೋಲ್ಲ. ಯಾಕೆಂದ್ರೆ ಅನ್ಯೋನ್ಯ ಪ್ರತಿಷ್ಠಿತ ಇತಿ ನಾಹಮೇವಂ ಬ್ರವೀಮಿ ಎಂದು. ಇದು ಇನ್ನೊಂದನ್ನು ನೆಲೆ ನಿಂತಿದೆ ಅಂತ. ಆದ್ದರಿಂದ ಈ ರೀತಿ ಇದು ಅನ್ಯೋನ್ಯ ಪ್ರತಿಷ್ಠಿತ ಇತಿ ಅಹಮೇವಂ ಬ್ರವೀಮಿ, ನಾನು ಇದು ಇದರಲ್ಲಿ ಇದ್ಕೊಂಡಿದೆ ನಾನು ಹೇಳ್ತೀನಿ ಹೊರತು ಇದನ್ನು ನಾನು ಮಹಿಮೆ ಅಂತ ಒಪ್ಪಿಲ್ಲ, ಮಹಿಮೆ ಅಂತ ಅನ್ನಲ್ಲ. ಇದು ಹೆಚ್ಚುಗಾರಿಕೆ ಅಲ್ಲ. ಎಷ್ಟೇ ಬಿಲ್ಗೇಟ್ಸ್ ಏನೇ ಕೋಟಿಗಟ್ಟಲೆ ಐಶ್ವರ್ಯ ಸಂಪತ್ತು ಏನೇ ಇರಲಿ, ಇಲ್ಲದೆ ಇರೋದೇ ಜಾಸ್ತಿ. ಅಮೇರಿಕಾದಲ್ಲೇ ಅವನು ಅಲ್ಲದೆ ಇರೋದು ಎಷ್ಟಿದೆ. ಇನ್ನು ಇಂಗ್ಲೆಂಡ್ ಒಂದಲ್ಲ, ಜರ್ಮನಿ ಒಂದಲ್ಲ, ರಷ್ಯಾ ಒಂದಲ್ಲ, ಬ್ರೆಜಿಲ್ ಒಂದಲ್ಲ, ಭಾರತ ಒಂದಲ್ಲ, ಚೀನಾ ಅಲ್ಲ, ಇನ್ನು ಸಿಕ್ಕಾಪಟ್ಟೆ ಒಂದಲ್ದೇ ಇರಲ್ಲ. ಅದೆಂತ ಅವನು ಭಾರಿ ಆಯ್ತಾ ಎಂಥದಿಲ್ಲ ಪುರುಗ ದಾಂಡ ಅಲ್ಪ ಅಲ್ಲ, ಅತ್ಯಲ್ಪ. ಅದು ಅಲ್ಪದಲ್ಲಿ ಅತ್ಯಲ್ಪ, ಧೂಳ್ ಕಳ ಅಂತ ಅದು. ನಾನು ಇದನ್ನು ಮಹಿಮೆ ಅಂತ ಅನ್ನಲ್ಲ, ಒಪ್ಪಲ್ಲ ಅಂತ ಸನತ್ ಕುಮಾರರು ನಾರದರಿಗೆ ಲೋಕದಲ್ಲಿ ಯಾವುದನ್ನು ಮಹಿಮೆ, ಹೆಚ್ಚುಗಾರಿಕೆ, ದೊಡ್ಡಸ್ತಿಗೆ, ಒಂದು ಗೌರವ ಅಂತ ಅಂತಿದ, ಅದಲ್ಲ, ನಾನು ಒಪ್ಪಲ್ಲ ಅಂತ ಇದ್ದಾರೆ. ಯದಿ ಸ್ವಮಹಿಮ್ನಿ ಪ್ರತಿಷ್ಠಿತೋ ಭೂಮ ಕಥಂ ತರ್ಹಿ ಅಪ್ರತಿಷ್ಠಃ ಉಚ್ಯತೆ. ಯದಿ ಸ್ವಮಹಿಮ್ನಿ ಪ್ರತಿಷ್ಠಿತೋ ಭೂಮ ಕಥಂ ತರ್ಹಿ ಅಪ್ರತಿಷ್ಠಿತಃ. ಅಲ್ಲ, ನೀವೇ ಅಂದಲ್ಲ, ಅವನ ಪ್ರತಿಷ್ಠೆ ಅವನಿದ್ದಾನೆ ಅಂದ್ಮೇಲೆ ಭೂಮ ಅಪ್ರತಿಷ್ಠ ಅಂತ ಹೆಂಗೆ ಹೇಳ್ಬಿಟ್ರಿ ಅಂತ. ಅವನಲ್ಲಿ ಅಪ್ರತಿಷ್ಠಾ ಅನ್ನೋದು ಇನ್ನೊಂದು ಪ್ರತಿಷ್ಠೆ ಇಲ್ಲ ಅಂತ ಕೇಳಿದ ವಾಕ್ಯ ಅಂತ ಅರ್ಥ ಮಾಡ್ಕೊಂಡಿಲ್ಲ ಅವನು. ಅವನಲ್ಲಿ ಅವನಿದ್ದಾನೆ ನೀವು ಒಪ್ಕೊಂಡ್ಮೇಲೆ ಅವನಿಗೆ ಅವನೇ ಆಧಾರ ಅಂತ ಅಂದ್ಮೇಲೆ ಇನ್ನು ಅಪ್ರತಿಷ್ಠವಾಗಿದೆ ಭೂಮ ಅಂತ ಹಂಗೆ ಹೇಳ್ಬಿಟ್ರಿ ಅಂದ್ರೆ ಅದಕ್ಕೆ ಹೇಳ್ತೀನಿ ಕೇಳು. ಇದನ್ನು ಇಟ್ಕೊಂಡು ಹೇಳಿದ್ದು ಲೋಕದಲ್ಲಿ ಇದು ಇದರಲ್ಲಿದೆ, ಇದು ಇದರಲ್ಲಿದೆ ಇದೆಲ್ಲ ಹಾಗಿಲ್ಲ ಅನ್ನಕ್ಕೆ. ದೇವದತ್ತ ಹಸುಗಳ ಮೇಲೆ ನಿಂತಿದ್ದಾನೆ, ಹಸುಗಳು ದೇವದತ್ತನ ಆಶ್ರಯಿಸ್ಕೊಂಡಿವೆ, ಆದ್ರಿಂದ ಅದು ಅನ್ಯೋನ್ಯಾಶ್ರಯವಾಯಿತು. ಗೋಶ್ವಾದಿ ಮಹಿಮೇತಿ ಆಚಕ್ಷತೆ. ಗೋಶ್ವಾದಿ ಇಹ ಮಹಿಮೇತಿ ಆಚಕ್ಷತೆ. ಈ ಸಂಸಾರದಲ್ಲಿ, ಈ ಪ್ರಪಂಚದಲ್ಲಿ, ಈ ವ್ಯವಹಾರದಲ್ಲಿ ಹಸು, ಕುದುರೆ ಮುಂತಾದವುಗಳನ್ನ ಮಹಿಮಾ ಅಂತಾರೆ. ತುಂಬಾ ಇದ್ರೆ 100 ಗಟ್ಟಲೆ 1000 ಗಟ್ಟಲೆ ಇದ್ರೆ. ಗಾವಶ್ಚ ಅಶ್ವಾಶ್ಚ ಗೋ ಅಶ್ವಂ. ಗಾವಶ್ಚ ಗೌಹು ಗಾವು ಗಾವಃ. ಗಾವಶ್ಚ ಗೋಶ್ವಂ. ದ್ವಂದ್ವೈಕವದ್ಭಾವ. ದ್ವಂದ್ವ ಸಮಾಸ ಆಗಿ ಏಕಶೇಷ ದ್ವಂದ್ವ ಆಗಿದೆ ಅಂತ. ಪ್ರಾಣಿಗಳು ಇದೆಲ್ಲ ಸೇರಿದಾಗಿದೆ. ಗಾವಶ ದ್ವಂದ್ವ ಏಕವದ್ಭಾವ ಏನೇನೋ ಗೋ ಅಶ್ವವು ಆಗಲ್ಲ, ಗೋಶ್ವಾಹ ಅನ್ನಲ್ಲ, ಗೋಶ್ವಂ. ದ್ವಂದ್ವಾಗಿ ಏಕವದ್ಭಾವ ಅಂದ್ರೆ ಒಂದು ವಿಭಕ್ತಿ ಏಕವಚನವಾಗಿ ಕೂತ್ಕೊಂಡ್ಬಿಡುತ್ತೆ. ಅದು ಸೂತ್ರ ಇದೆ. ಪ್ರಾಣಿ ಸೇನಾ ಅಂಗ ತೂರ್ಯ ವಾದಿತ್ರಾಣೀನಾಂ. ಶರೀರಾವಯವಕ್ಕೆ, ಪ್ರಾಣಿಗಳಿಗೆ, ಸೇನಾವಯಕ್ಕೆ, ವಾದಿತಕ್ಕೆಲ್ಲ ದ್ವಂದ್ವೈಕವದ್ಭಾವ ಮಾಡೋಕ್ಕೆ ಪ್ರಾಣಿಗಳು ಸೂತ್ರ ತೋರಿಸಿದ್ದಾರೆ. ಸರ್ವತ್ರ ಗವಾಶ್ವಾದಿ ಮಹಿಮಾ ಇತಿ. ಸರ್ವತ್ರ ಗವಾಶ್ವಾದಿ ಮಹಿಮಾ ಇತಿ ಪ್ರಸಿದ್ಧಂ ತದಾಶ್ರಿತಃ. ತತ್ಪ್ರತಿಷ್ಠಶ್ಚೈತ್ರೋ ಭವತಿ. ಯಥಾ ನಾಹಮೇವಂ ಸ್ವತಃ ಅನ್ಯಂ ಮಹಿಮಾನಂ ಆಶ್ರಿತೋ ಭೂಮಾ ಚೈತ್ರವದ ಇತಿ ಬ್ರವೀಮಿ. ಎಲ್ಲ ಲೋಕದಲ್ಲಿ ಎಲ್ಲಾ ಕಡೆಯಲ್ಲಿವೆ ಹಸು, ಕುದುರೆ ಮುಂತಾದ ಮಹಿಮೆ ಪ್ರಸಿದ್ಧ. ಅದನ್ನು ಆಶ್ರಯಿಸಿಕೊಂಡು ಅದರ ಮೇಲೆ ನಿಂತಿರ್ತಾನೆ ಚೈತ್ರ ಅನ್ನುವಂಥ ಒಬ್ಬ ಮನುಷ್ಯನ ಹೆಸರು ಚೈತ್ರ ಅಂತ. ದೇವದತ್ತ, ಯಜ್ಞದತ್ತ, ಚೈತ್ರ, ವಿಷ್ಣುಮಿತ್ರ ಅಂತ ಮಹಾಭಾಷಿಕಾರ ಕೊಡ್ತಾರೆ. ಅದನ್ನೇ ಶಂಕರಾಚಾರ್ಯರು ಚೈತ್ರ ಅಂತ ತಗೊಂಡ್ರು. ಚೈತ್ರ ಅಂದ್ರೆ ವ್ಯಕ್ತಿ, ಚೈತ್ರ ಮಾಸ ಅಲ್ಲ, ಚೈತ್ರ ಅಂದ್ರೆ ವ್ಯಕ್ತಿ ಹೆಸರು. ಅವನಿರ್ತಾನೆ.
ಹೇಗೆ ಅವನು ಇರ್ತಾನೋ ನಾಮೇವಂ ನಾನು ಈ ರೀತಿ ಸ್ವತಃ ಅದು ಒಂದು ಇನ್ನೊಂದಲ್ಲೇ ಇದ್ಕೊಂಡಿರುವಂತಹ ಆ ಮಹಿಮೆಯನ್ನ ಆ ಚೈತನ್ಯ ಇರ್ತಕ್ಕಂಥ ನನ್ನ ಮಹಿಮೆ ಅಂತಲೇ ಅನ್ನಲ್ಲ ಅಂದ. ಚೈತನ್ಯ ಮಹಿಮೆ ಹಸುಗಳಿಂದ, ಹಸುವಿನ ಅಸ್ತಿತ್ವ ಇದು ಬದುಕು ವ್ಯವಹಾರ ಚೈತನ್ಯದಿಂದ. ಚೈತನ್ಯ ಹಸು ಕಾರಣ, ಹಸು ಚೈತ್ಯ ಕಾರಣ ಅಂದ್ರೆ ಎರಡೂ ಒಂದೊಂದು ಇದು. ಅದು ನನ್ನ ಮಹಿಮೆ ಅಂತಲೇ ಅನ್ನಲ್ಲ ಅಂದ್ಬಿಟ್ರು ಸಂಸ್ಕುಮಾರರು. ಚೈತ್ರದಂತೆ ಇರೋ ಮಹಿಮೆ ನಮ್ಮ ಮಹಿಮೆ ಒಪ್ಪಲ್ಲ. ಅತ್ರ ಹೇತುತ್ವೇನ ಅತ್ರ ಹೇತುತ್ವೇನ ಅನ್ಯೋ ಹಿ ಅನ್ಯಸ್ಮಿನ್ ಪ್ರತಿಷ್ಠಿತ ಇತಿ ವ್ಯವಹಿತೇನ ಸಂಬಂಧ. ಅನ್ಯೋ ಹಿ ಅನ್ಯಸ್ಮಿನ್ ಪ್ರತಿಷ್ಠಿತ ಇತಿ ವ್ಯವಹಿತೇನ ಸಂಬಂಧ. ಇಲ್ಲಿ ಹೇತು ಕಾರಣ, ಚೈತನ ಮಹಿಮೆಗೆ ಹಸು ಕಾರಣ, ಹಸುವ ಹೆಚ್ಚಾಗೋದಕ್ಕೆ ಚೈತ್ಯ ಕಾರಣ. ಚೈತ್ಯವು ಹಸುವಿಗೂ ಹಸುವು ಚೈತನ್ಯಗೂ ಪರಸ್ಪರ ಕಾರಣ ಶಬ್ದಕ್ಕರ್ಥ ಮಹಿಮೆಗೆ ಆ ಬದುಕಿಗೆ ಆಶ್ರಯಕ್ಕಷ್ಟೇ, ಉಪಾದಾನ ಕಾರಣ ಅಲ್ಲ. ಹೀಗೆ ಹೇತುವಾಗಿ ಒಂದಿನ್ನೊಂದಕ್ಕೆ ಆಶ್ರಯಿಸಿಕೊಂಡಿದೆ ಅಂತ ಆದ್ದರಿಂದ ಅಂತ ಹೇಳಿ ದೂರದಲ್ಲಿರ್ತಕ್ಕಂತಹ ಆ ಪದದೊಳಗೆ ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಆ ಅನ್ಯೋನ್ಯ ಪ್ರತಿಷ್ಠಿತ ದೂರದಲ್ಲಿ ಇದೆಯಲ್ಲ, ಅದನ್ನ ಮುಂಚೆ ತಗೊಂಡು ಅನ್ವಯ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅನ್ಯೋನ್ಯಾಶ್ರಿತವಾಗಿರುವ ಮಹಿಮೆ ಅದು. ಇವಾಗ ದೇಹಕ್ಕೆ ಕರ್ಮ ಕಾರಣ, ಕರ್ಮಕ್ಕೆ ದೇಹ ಕಾರಣ. ಇವಾಗ ದೇಹ ಕಾರಣವೋ ಕರ್ಮ ಕಾರಣವೋ? ದೇಹ ಬರಬೇಕಾದ್ರೆ ಕರ್ಮ ಇರಬೇಕು, ಕರ್ಮ ಬರ್ಬೇಕಾದ್ರೆ ದೇಹ. ದೇಹ ಮುಂಚೆನೋ ಕರ್ಮ ಮುಂಚೆನೋ? ಅಂಧ ಪರಂಪರೆ. ಹೇತೋರಾದಿ ಫಲಂ ಯೇಷ ಆದಿ ಹೇತು ಫಲಸ್ಯ ಚ ಹೇತೋ ಫಲಸ್ಯ ಚ ಅನಾದಿ ಕಸಂತೈರ್ವರ್ಣ್ಯತೆ. ಗೋಳ್ಬಲ್ ಹಾಸ್ಯ ಮಾಡಿದ್ದಾರೆ. ಹೇತು ಅಂದ್ರೆ ಧರ್ಮಾಧರ್ಮ, ಫಲ ಅಂದ್ರೆ ಶರೀರ. ಧರ್ಮಾಧರ್ಮದ ಶರೀರವೋ ಶರೀರನ ಧರ್ಮಾಧರ್ಮವೋ? ಯಾವ್ದು ಮುಂಚೆ ಯಾವ್ದು ಆಮೇಲೆ? ಮೊಟ್ಟೆಗೆ ಕೋಳಿ ಕಾರಣ ಅಂತೀಯ, ಕೋಳಿಗೆ ಮೊಟ್ಟೆ ಕಾರಣ ಅಂತೀಯ. ಮೊಟ್ಟೆ ಕಾರಣವೋ ಕೋಳಿ ಕಾರಣವೋ? ಮೊಟ್ಟೆ ಕಾರ್ಯವೋ ಕೋಳಿ ಕಾರ್ಯವೋ? ಎರಡು ಕಾರ್ಯವೋ ಎರಡು ಕಾರಣವೋ? ಎರಡು ಕಾರ್ಯವೂ ಹೌದು ಎರಡು ಕಾರಣವೂ ಹೌದು ಅಂದ್ರೆ ಅದು ಹೊಂದಲ್ಲ. ಇದೇನ್ರಿದ? ಎರಡಕ್ಕೂ ಇನ್ನೊಂದು ಕಾರಣ ಆಗ್ಬೇಕು. ಅವಾಗ ಎರಡರಲ್ಲೂ ಇನ್ನೊಂದು ಕಾಮನ್ ಆಗಿರ್ತಕ್ಕಂಥ ಯಾವುದೋ ಅದು ಎರಡಾಗಿ ತೋರ್ತಾ ಇದೆ ಅನ್ಬೇಕು. ಇಲ್ಲ ಎರಡಲ್ಲಿ ಇಟ್ಕೊಂಡ್ರೆ ಕೋಳಿ ಚೇತನ, ಚೇತನದಿಂದ ಅಚೇತನ ಬರುತ್ತೆ, ಮೊಟ್ಟೆ ಅಚೇತನ. ಅದರಿಂದ ಕೋಳಿ ಮೊದಲು, ಆಮೇಲೆ ಮೊಟ್ಟೆ, ಮೊಟ್ಟೆಯಿಂದ ಆಮೇಲೆ ಕೋಳಿಯ ಹಿಟ್ ಮಾಡಿ ಅದರಲ್ಲಿ ಮೊಟ್ಟೆ ಮರಿ ಮಾಡುತ್ತೆ. ಕೋಳಿಯ ಮುಂಚೆ ಏನು ಬರ್ಬೇಕು? ಯಾಕೆ ಮೊಟ್ಟೆ ಬರ್ಬೇಕಾದ್ರೆ ಕೋಳಿ ಇರೋಲ್ಲ, ಕೋಳಿ ಬಂದ್ಬಿಡ್ಬೋದು ಮೊಟ್ಟೆ ಹಿಡೀನಿ ಸೃಷ್ಟಿಯಲ್ಲಿ ಎದ್ಕೊಂಡ್ಬಿಡುತ್ತೆ. ವ್ಯವಹಾರ ಇದು ತೋರಿಸಲ್ಲ. ಕೋಳಿ ಬರ್ಬೇಕಾದ್ರೆ ಮೊಟ್ಟೆ ಹಿಡಿ ಹೆಂಗೆ ಬರುತ್ತೆ ನಾವು ಅಂತೀವಿ. ಆದ್ರೆ ಕನಸಲ್ಲಿ ಕೋಳಿ ಸೃಷ್ಟ ಕಾಣುತ್ತೆ, ಆಮೇಲೆ ಕೋಳಿ ಮೊಟ್ಟೆ ಹಾಕ್ಬಿಡತ್ತೆ. ಆ ಕೋಳಿ ಮೊಟ್ಟೆನ ಮನೆ ನೀನು ನೋಡೇ ಇಲ್ಲ. ಈ ಮಳೆ ಹೊಳ ಹುಟ್ಕೊಳ್ಳೋಣ ಹಾಗೆ ಭಗವತ್ ಸಂಕಲ್ಪದಿಂದ ಕೋಳಿ ಹುಟ್ಕೊಂಡ್ಬಿಡುತ್ತೆ. ಆ ಸತ್ಯ ಸಂಕಲ್ಪನಾದ ದೇವನಿಂದ ಯಾವ ತಾನ ಹುಟ್ಕೊಳ್ಳಲ್ಲ, ಏನು ಹುಟ್ಕೊಳ್ಳಲ್ಲ, ಆಮೇಲೆ ಅದರ ಸಂತತಿ ಬೆಳೆಯುತ್ತೆ. ಹಾಗಾಗಿ ಅದರಲ್ಲಿ ಸೂತ್ರವಾದಲ್ಲಿ ಸೂತ್ರ ಇದೆ. ಸತಿಯ ವಿರೋಧ ಸಂಶೋಕ ಜಸ್ಯ ಅಂತ ಸೂತ್ರ. ಅಲ್ಲಿ ಚರ್ಚೆ ಮಾಡಿದ್ದಾರೆ ಭಾಷಿಕಾರರು. ಕೋಳಿ ಮುಂಚೆನೋ ಮೊಟ್ಟೆ ಮುಂಚೆನೋ ಕೋಳಿಯ ಮುಂಚೆ ಹೇಳಿದ್ದಾರೆ. ಅಂಡಜ, ಅಂಡದಿಂದ ಉಂಟಾಗಿರುವ ಕೋಳಿ ಮೊಟ್ಟೆ ಕಾರಣ ಮಾಡಿದ್ದಾರೆ ಹೊರತು ಕೋಳಿ ಕಾರಣ ಅಂತ ಹೇಳಿಲ್ಲ. ಅದೇನೋ ಅದ್ರ ಲೌಕಿಕವಾದ ಚರ್ಚೆ ಇದು. ಇದೇನು ಅದ್ರಲ್ಲಿ ಇದು ಮಾಡಿದಪ್ಪ. किंतु एवं ब्रवीमि इति होवाच स एव इत्यादि. किंतु एवं ब्रवीमि इति होवाच सह एव इत्यादि. ನಿಜವಾಗಿ ನಾನು ಏನು ಹೇಳ್ತೀನಿ ಕೇಳ್ತೀಯೋ, ನಾನು ಹೇಳೋದನ್ನ ಕೇಳೋದಾದ್ರೆ ಅವನೇ ಸೇವಾದಸ್ತಾ ಸೇವಾ ಅಂತ. ಆ ಭೂಮಸ್ವರೂಪನಾದ ಬ್ರಹ್ಮವೇ ಕೆಳಗೆ ಮೇಲೆ ಹಿಂದ್ಗಡೆ ಮುಂದ್ಗಡೆ ಬಲಗಡೆ ಎಡಗಡೆ ಅಂತ ಹೇಳಿ ಸೇವಾದಸ್ತಾ ಸೇವೋ ಬರ್ಬೋದಪ್ಪ. शैवाधस्तात् स उपरिष्टात् स पश्चात् स पुरस्तात् स दक्षिणतः स उत्तरतः स एवेदगुं सर्वमिति. अथातो अहङ्कारादेश अहमेवाधस्तात् अहमुपरिष्टात् अहं पश्चात् अहं पुरस्तात् अहं दक्षिणतो अहमुत्तरतो अहमेवेदगुं सर्वमिति. सः एव अधस्तात् सः उपरिष्टात् सः पश्चात् सः पुरस्तात् सः दक्षिणतः सः उत्तरतः सः एवेदं एव इदं गुण सर्वम् इति. अचातः अहङ्कारादेशः एव अहम् एव धस्तात्
ಅಹಂ ಉಪರಿಷ್ಟಾತ್ ಅಹಂ ಪಶ್ಚಾತ್ ಅಹಂ ಪುರಸ್ತಾತ್ ಅಹಂ ದಕ್ಷಿಣತಃ ಅಹಂ ಉತ್ತರತಃ ಅಹಂ ಏವ ಇದಂ ಸರ್ವಂ ಇತಿ. ಸಹ ಭೂಮ ಅಂತ ಆ ಭೂಮವೇ ಕೆಳಗಡೆ ಕೆಳಗಡೆ ಅಂತ ಏನ್ ಕಲ್ಪನೆ ಇದೆಯೋ ಅದು ಕೆಳಗಡೆ ಇರೋದೆಲ್ಲ ಅದೇ, ಕೆಳಗಡೆ ಅನ್ನೋದು ಅದೇ, ಅದರಲ್ಲೇ ಕೆಳಗಡೆ ಏನು ಕಲ್ಪನೆ, ಕೆಳಗಡೆ ಇರೋದೆಲ್ಲ ಅದೇ. ಹಾಗೆ ಮೇಲ್ಗಡೆ ಏನು ಕಲ್ಪನೆ ಮೇಲ್ಗಡೆ ಇರೋದು, ಹಿಂದ್ಗಡೆ ಅನ್ನೋದು ಹಿಂದ್ಗಡೆ ಇರೋದು, ಮುಂದ್ಗಡೆ ಏನು ಕಲ್ಪನೆ ಮುಂದ್ಗಡೆ ಇರೋದಲ್ಲ, ಬಲಗಡೆ ಅನ್ನೋದು ಬಲಗಡೆ ಇರೋದಲ್ಲ, ಎಡಗಡೆ ಅನ್ನೋದು ಎಡಗಡೆ ಇರೋದಲ್ಲ. ಹೀಗೆ ಇದೆಲ್ಲವೂ ಅವನೇ ಅಂತ ಹೇಳ್ಬಿಟ್ಟು ಇನ್ನು ಅದನ್ನ ನಾನು ತಂದ್ಕೊಂಡ್ರೆ ಅಹಂಕಾರದ ಆದೇಶ ಉಪದೇಶ. ನಾನೇ ಮೇಲೆ, ನಾನೇ ಕೆಳಗೆ, ನಾನೇ ಮೇಲ್ಗಡೆ, ನಾನೇ ಬಲಗಡೆ, ನಾನೇ ಮುಂದ್ಗಡೆ, ನಾನೇ ಹಿಂದ್ಗಡೆ, ನಾನೇ ಇದೆಲ್ಲವೂ ಗಣಯ್ಯ ಅಂದ್ರು ಸಂಸ್ಕುಮಾರರು. ನಾರದ ನನ್ನ ಹೊರತಾಗಿ ಜಗತ್ತಲ್ಲಿ ಏನೇನು ಇಲ್ಲ ಕಣಯ್ಯ, ಅಹಮೇ ವೇದಗೂ ಸರ್ವಂ ಅಂದ್ರು. ಇದಂ ಸರ್ವ ಅನುವಾದ, ಇದಂ ಸರ್ವ ಇದೇನಿಲ್ಲ, ನೀ ಎಲ್ಲ ಇದೇನು ಅನ್ನೋದ ಅದೆಲ್ಲ ನನ್ನಲ್ಲೇ ಕಲ್ಪಿತವಾಗಿದೆ, ಇಲ್ಲ ನಾನೇ ಆಗಿದ್ದೀನಿ, ನನ್ನ ಹೊರತಾಗಿ ಯಾವುದೂ ಇಲ್ಲ. ನಿಜವಾಗಿ ನಾನು ಏನೂ ಅಲ್ಲ, ನನ್ನಲ್ಲಿ ಯಾವುದೂ ಇಲ್ಲ, ನಾನೊಬ್ಬನೇ ತಕ್ಕೊಂಡು ತಿಳ್ಕೊ, ಯೋಗ್ಯದಿಂದ ತಿಳ್ಕೊ, ಸಾಮರ್ಥ್ಯ ತಿಳ್ಕೊ ಅಷ್ಟೇ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿರತೆ ಯೌಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.